ಲೋಕಕ್ಕೆ ಸಂಬಂಧಪಟ್ಟಂಥ ಕಣ್ಣುಗಳನ್ನು ಮುಚ್ಚಿರಿ. ಹೃದಯದ ಕಣ್ಣುಗಳನ್ನು ತೆರೆದು ದೇವ್ರ ಮುಂದೆ ಪ್ರಾರ್ಥಿಸ್ರಿ. ಹೃದಯದ ಕಣ್ಣುಗಳನ್ನು ತೆರೆದು ದೇವ್ರ ಮುಂದೆ ಪ್ರಾರ್ಥಿಸುವಾಗ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ಯಾರು ಮೌನವಾಗಿರದೆ. ಥ್ಯಾಂಕ್ ಯು ಜೀಸಸ್. ಒಳ್ಳೆ ಸಮಯ, ಒಳ್ಳೆ ಸಂದರ್ಭ, ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ನಿನ್ನ ಸನ್ನಿಧಿಯಲ್ಲಿ ದೇವರೇ ಅದ್ಭುತ ನೋಡುವ ಹಾಗೆ, ಅದ್ಭುತ ಕಾಣುವ ಹಾಗೆ ನೀನು ಸಹಕರಿಸ್ರಿ ಕರ್ತನೆ. ನಿನ್ನ ಒಂದು ಪ್ರಸನ್ನತೆ ಮುಖಾಂತರ ನಿನ್ನ ಕಾರ್ಯ ಮಾಡ್ರಿ. ನಿನ್ನ ಮಕ್ಕಳು ಅದ್ಭುತ ನೋಡ್ಬೇಕಪ್ಪ ಕರ್ತನೆ. ಯಾವ್ಯಾವ ಸಮಸ್ಯೆಗಳಿಂದ ಬಂದಿದ್ದರು, ಯಾವ್ಯಾವ ಕೊರತೆಗಳಿಂದ ಬಂದಿದ್ದರು ಕರ್ತನೆ, ಅವ್ರಿಗಿರ್ತಕ್ಕಂಥ ಸಮಸ್ಯೆ ಕೊರತೆಗಳಿಂದ ನೀನು ಬಿಡುಗಡೆ ಮಾಡು ಕರ್ತನೆ. ಅದ್ಭುತ ಮಾಡತಕ್ಕಂಥ ದೇವರಾಗಿದ್ದಿ. ಅದಕ್ಕಾಗಿ ನಿನ್ನಲ್ಲಿ ನಾವು ಮೊರೆ ಇಡ್ತೇವಪ್ಪ ಕರ್ತನೆ. ನಿನ್ನಲ್ಲಿ ನಾವು ಸ್ತುತಿಸ್ತೇವಪ್ಪ ಕರ್ತನೆ. ನಿನ್ನ ಮಕ್ಕಳು ನಿನ್ನ ಸ್ತುತಿಸುವ ಹಾಗೆ, ನಿನ್ನನ್ನು ಕೊಂಡಾಡುವ ಹಾಗೆ, ನಿನ್ನನ್ನೇ ಆರಾಧಿಸುವ ಹಾಗೆ ನೀನು ಸಹಕರಿಸ್ತೇವೆ ಎಂಬುದು ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ವಾಕ್ಯದ ಹೇಳಿದರೆ, ಎಲೆ ಕಷ್ಟಪಡುವವರೇ, ಸಮಸ್ಯೆ ಭಾರ ಹೊತ್ತುವವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಅಂತ ಹೇಳಿದ್ರೆ ಕರ್ತನೆ. ಅದಕ್ಕೆ ನಿನ್ನ ಸನ್ನಿಧಿಯಲ್ಲಿ ನಾವು ಇದ್ದಿದ್ದೇವಪ್ಪ ಕರ್ತನೆ. ದರ್ಶಿಸು ಕರ್ತನೆ. ನಿನ್ನ ಮಕ್ಕಳು ಯಾವ ವಿಷಯವಾಗಿ, ಯಾವ ಥರವಾಗಿ ಸಮಸ್ಯೆಗಳು ಎದುರ್ಕೊಳ್ತಿದ್ದಾರೆ ಕರ್ತನೆ, ಅವ್ರಿಗಿರ್ತಕ್ಕಂಥ ಎಲ್ಲ ಥರ ಸಮಸ್ಯೆ ಕೊರತೆಗಳಿಂದ ನೀನು ಬಿಡುಗಡೆ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ. ಯೆಹೋವ ಈರೇ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ರಾಫಾ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ನಿಶ್ಚೇ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ಶಾಲೋಮ್ ಇರುವಾತನೇ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನೊಂದು ಅದ್ಭುತ ಶಕ್ತಿಯಿಂದ ನಿನ್ನ ಕಾರ್ಯ ಮಾಡಿಸಯ್ಯ. ಯಾವ್ಯಾವ ಸಮಸ್ಯೆಗಳಿಂದ ಮಕ್ಕಳು ಬಂದಿದ್ದಾರೆ ಕರ್ತನೆ, ಅವ್ರಿಗಿರ್ತಕ್ಕಂಥ ಎಲ್ಲ ಥರ ಸಮಸ್ಯೆಗಳು ನಿನ್ನ ಪರಿಹಾರ ಮಾಡು ಕರ್ತನೆ. ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಿಸಪ್ಪ. ನಿನ್ನ ವಾಕ್ಯದಲ್ಲಿ ಹೇಳಿದಿರಿ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳ್ತಾ ಅಂತ ಹೇಳಿದ ಕರ್ತನೆ. ಅದಕ್ಕೆ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ ಕರ್ತನೆ, ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡು. ಥ್ಯಾಂಕ್ ಯು ಜೀಸಸ್. ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಅದ್ಭುತ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ. ಹೇಗೆ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಕಾಣಬೇಕು ಆ ಥರವಾಗಿ ನೀನು ಮಾಡು ಎಸೆಯ. ಪ್ರಾರ್ಥಿಸ್ರಿ, ಮೌನವಾಗಿರ್ಬಾಡ್ರಿ. ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ ಪ್ರಿಯರೇ. ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನವರ ವಿಷಯವಾಗಿ, ನಿನ್ನ ಅಕ್ಕ, ನಿನ್ನ ತಮ್ಮ, ನಿನ್ನ ತಂಗಿ, ನಿಮ್ಮ ತಾಯಿ, ನಿಮ್ಮ ಬಂಧು ಬಳಗದವರು, ನಿಮ್ಮ ರಕ್ತ ಸಂಬಂಧಿಕರು, ಅವ್ರಿಗಿರ್ತಕ್ಕಂಥ ಕೈಲೆ ಕೊರತೆ ವ್ಯಾಧಿಗಳಿಗಾಗಿ, ಸ್ವಸ್ಥತೆಗಾಗಿ, ಬಿಡುಗಡೆಗಾಗಿ, ಅವ್ರ ರಕ್ಷಣೆಗಾಗಿ, ಅಥವಾ ಯಾರಾದ್ರೂ ಹಾಸ್ಪಿಟಲ್ನಲ್ಲಿ ರೋಗ ವ್ಯಾಧಿ ನಲ್ಲಾಡ್ತಾ ಇದ್ದಾರೆ ಅನ್ನೋ ಪ್ರಾರ್ಥಿಸ್ರಿ. ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನವರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನವರ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಯಾವ ಥರ ಕೈಲೆ ರೋಗ ವ್ಯಾಧಿ ಸಮಸ್ಯೆಗಳು ಎದುರ್ಕೊಳ್ತಿದಾರೋ ಗೊತ್ತಿಲ್ಲ, ಅದರಿಂದ ಬಿಡುಗಡೆಗಾಗಿ ನೀವು ಪ್ರಾರ್ಥಿಸ್ರಿ. ಸಂಪೂರ್ಣವಾಗಿ ಪ್ರತಿಯೊಬ್ಬರು ಬಿಡುಗಡೆ ಹೊಂದಬೇಕು, ಪ್ರತಿಯೊಬ್ಬರು ಸ್ವಸ್ಥತೆ ಹೊಂದಬೇಕು. ನಿನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲ, ಅದಕ್ಕಾಗಿ ಪ್ರಾರ್ಥನೆ ಮಾಡು. ಮೊರೆ ಇಡು ಕರ್ತನ ಸನ್ನಿಧಿಯಲ್ಲಿ. ನಿನ್ನ ಯಜಮಾನ್ ಮಾರ್ಪಡ್ಬೇಕಾ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿಮ್ಮ ತಾಯಿ ತಂದೆ, ನಿಮ್ಮ ಕುಟುಂಬದವ್ರು ಇನ್ನೂ ಯಾರ ಮಾರ್ಪಡ್ಬೇಕಾ, ಅವ್ರ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡುವಾಗ ದೇವರು ಪ್ರಾರ್ಥನೆ ಕೇಳ್ತಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಅಯ್ಯ, ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಪ್ಪ. ನಿನ್ನ ಮಕ್ಕಳು ಪ್ರಾರ್ಥನೆಯನ್ನು ಕೇಳು ದೇವರೇ. ಇವತ್ತಿನ ಎಕ್ಸಾಮ್ಸ್ನಲ್ಲಿ ನಮ್ಮ ಸಭಿಕರು ಕೂಡ ಕೆಲವರು ಎಕ್ಸಾಮ್ಸ್ ಬರೀತಾ ಇದ್ದಾರೆ ಗೊತ್ತು ಆಲ್ರೆಡಿ. ಅವ್ರಿಗೆ ಯಾವ್ಯಾವ ಕ್ವಶನ್ಸ್ ಆನ್ಸರ್ ಕೊಡಬೇಕಂತ ಕ್ವಶನ್ಸ್ಗೆ ಆನ್ಸರ್ ಬರೆಯುವಂತೆ ಜ್ಞಾಪಕ ಶಕ್ತಿ ಕೊಡು ದೇವರೆಂಬುದನ್ನು ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಅಯ್ಯ, ನಿನ್ನ ಮಹಿಮೆ ಆಗಲಿ ಕರ್ತನೆ. ಈ ಕಲ್ವರಿ ಮೆರೆಕಲ್ ಟೆಂಪಲಿಂದ ಎಷ್ಟು ಮಕ್ಕಳು ಕರ್ತನೆ ಗೊತ್ತು ಎಕ್ಸಾಮ್ಸ್ ಬರಿತಾ ಇದ್ದಾರೋ, ಅಥವಾ ಗೊತ್ತು ಎಷ್ಟು ಜನ ನಾವು ಪ್ರಾರ್ಥನೆ ಮಾಡಿದೆವು ಕರ್ತನೆ. ಅಷ್ಟು ಜನರಲ್ಲಿ ಅದ್ಭುತವಾಗಿ ಅದರಲ್ಲಿ ಒಳ್ಳೆ ಪರ್ಸೆಂಟೇಜ್ಲಿಂದ ಪಾಸ್ ಆಗುವ ನೀವು ಸಹಕರಿಸಿ ಕರ್ತನೆ. ಯಾವ ಉದ್ಯೋಗಕ್ಕಾಗಿ ಕರ್ತನೆ ಅವ್ರು ಎಕ್ಸಾಮ್ಸ್ ಬರೀತಿದ್ರು ಕರ್ತನೆ, 101% ಆ ಉದ್ಯೋಗ ಅವ್ರಿಗೆ ಸಿಗುವಾಗೆ ನೀನು ಕೃಪೆ ತೋರಿಸು. ನಿನ್ನ ಮಾರ್ಗಗಳೆಲ್ಲ ಅವ್ರ ಮುಂದೆ ತೆರೆದಿಟ್ಟು ದೇವರೇ ಅದ್ಭುತವಾಗಿ ನಿನ್ನ ಕಾರ್ಯ ಮಾಡ್ತೀವಿ ಅಂತ ನಾವು ಪ್ರಾರ್ಥಿಸ್ತೇವಯ್ಯ. ಥ್ಯಾಂಕ್ ಯು ಲಾರ್ಡ್. ಎಕ್ಸಾಮ್ಸ್ ಹಾಲ್ನಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡ್ತಾ ಕರ್ತನೆ, ಅದ್ಭುತ ಮಾಡ್ರಿ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ.
ನನ್ನಾಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನಾಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಂತದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಹೌದು ಕರ್ತನೆ, ನಿನ್ನ ಒಂದು ಪ್ರಸನ್ನತೆ ಉಳ್ಳವರಾಗಿ ನಿನ್ನ ಮಕ್ಕಳೆಲ್ಲ ಜೀವಿಸುವಾಗೆ ನಿನ್ನ ಕಾರ್ಯ ಮಾಡು. ಎಲ್ಲಿ ನಿನ್ನ ಒಂದು ಪ್ರಸನ್ನತೆ ಇರುತ್ತದೋ ಅಲ್ಲಿ ನಿನ್ನ ಮಕ್ಕಳು ಅದ್ಭುತ ನೋಡ್ಲಿಕ್ಕೆ ಅವಕಾಶ ಇದೆ. ಎಲ್ಲಿ ನಿನ್ನ ಒಂದು ಪ್ರಸನ್ನತೆ ಇರ್ತದೋ ಅಲ್ಲಿನ ಶಕ್ತಿಯನ್ನು ಹೊಂದಿಕೊಂಡಿಡ್ಲಿಕ್ಕೆ ಅವಕಾಶ ಇದೆ ಕರ್ತನೆ. ಅದಕ್ಕೆ ನಿನ್ನ ಒಂದು ಪ್ರಸನ್ನತೆಯಿಂದ ನಿನ್ನ ಮಕ್ಕಳನ್ನ ತುಂಬಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೀವಿ. ನಿನ್ನ ಒಂದು ಪ್ರಸನ್ನತೆಯಿಂದ ಅದ್ಭುತ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೀವಿ. ನಿನ್ನ ಪ್ರಸನ್ನತೆಯಿಂದ ಕಾರ್ಯ ಮಾಡ್ತೀವಿ. ಇವತ್ತೆಷ್ಟು ಜನ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾರೋ ಪ್ರತಿಯೊಬ್ಬರ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರ್ಲಿಕ್ಕೆ ಆಗ್ತಾನೆ, ಪ್ರತಿಯೊಬ್ಬರು ಇಳಿದು ಬರ್ಲಿಕ್ಕೆ ಆಗ್ತಾನೆ. ಹಾಲೆಲೂಯಾ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಹೌದು ಕರ್ತನೆ, ಯಾವುದಕ್ಕೂ ಕೆಲಸಕ್ಕೆ ಬಾರದಂತ ನಮ್ಮೆಲ್ಲರನ್ನು ಕರ್ತನೆ ಬಲವಾಗಿ ನಿನ್ನ ಒಂದು ಕೆಲಸ ಮಾಡುವ ಹಾಗೆ ನಿನ್ನ ಕೃಪೆ ತೋರಿಸಿದೆ. ಯಾವ ಕೆಲಸಕ್ಕೆ ಬರಲಂತ ದೇವರೇ ನಮ್ಮೆಲ್ಲರನ್ನು ಕರ್ತನೆ ನಿನ್ನ ಒಂದು ಆಲಯದಲ್ಲಿ ಆರಾಧಿಸುವಾಗೆ, ನಿಮ್ಮನ್ನೇ ಸ್ತುತಿಸುವಾಗೆ, ಇದನ್ನು ಪ್ರಾರ್ಥಿಸುವಾಗೆ ಎಲ್ಲರನ್ನು ಸಹಕರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸೋ ಕರ್ತನೆ. ಯಾಕಂದ್ರೆ ನಿನ್ನ ಮಹಿಮೆ ಕಾಣುವಾಗೆ, ನಿನ್ನ ಘನತೆ ಕಾಣುವಾಗೆ ಪ್ರತಿಯೊಬ್ಬರನ್ನು ಇದನ್ನು ನಿಲ್ಲಿಸಿದಾಗ ನಿನಗೆ ಸ್ತೋತ್ರ. ಇವತ್ತು ಯಾರ್ಯಾರು ಕರ್ತನೆ ಪ್ರಾರ್ಥನೆಯಲ್ಲಿ ಬೇಡಿಕೊಂಡಿರ್ತಾರೋ ಕರ್ತನೆ ಅದು 100% ಅವ್ರು ಹೊಂದಿಕೊಳ್ಳುವ ಹಾಗೆ ನಿನ್ನ ಕೃಪೆ ತೋರಿಸು. ನಿನ್ನೊಂದು ಪರಿಶುದ್ಧಾತ್ಮ ಶಕ್ತಿಯಿಂದ ನೀನು ತುಂಬಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ಕರ್ತನೆ. ಹಾಲೆಲೂಯಾ. ನನ್ನನ್ನು ಸತ್ಯವಾಗಿ ಮಾಡಿದಿ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದಿ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನಾಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನಾಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾಡುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾಡುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನಾಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನಾಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ಹೌದು ಕರ್ತನೆ,
ನಿನ್ನ ಒಂದು ಪ್ರಸನ್ನತೆಯಲ್ಲಿ ಪ್ರತಿಯೊಬ್ಬರೊಬ್ಬ ಕರ್ತನೆ ನಾವೆಲ್ಲರೂ ರೆಕ್ಕೆ ಇಲ್ಲದೆ ಹಾರುವ ಹಾಗೆ ನಮ್ಮನ್ನು ಸಹಕರಿಸು ಕರ್ತನೆ. ಯಾಕಂದರೆ ನಿನ್ನ ಸನ್ನಿಧಿ ಆಶ್ರಯಿಸತಕ್ಕಂಥದ್ದು ಎಷ್ಟು ಉತ್ತಮ. ಒಂದೇ ದಿನ 1000 ವರ್ಷ ಒಂದೇ ದಿನ. ಈ ದಿನಗಳಲ್ಲಿ ನಾವು ನಿನ್ನನ್ನು ಸ್ತುತಿಸುತ್ತಾ, ನಿನ್ನನ್ನು ಕೊಂಡಾಡುತ್ತಾ, ನಿನ್ನನ್ನೇ ಆರಾಧಿಸುತ್ತಾ, ನಿನ್ನ ಸನ್ನಿಧಿಯನ್ನು ಅದ್ಭುತವಾಗಿ ಆಶ್ರಯಿಸುವ ಹಾಗೆ ನಿನ್ನ ಕೃಪೆ ತೋರಿಸಿ ನಡೆಸ್ತಾ ಬರ್ತೀನಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ. ಇದನ್ನು ಎಷ್ಟು ಮಕ್ಕಳು ನಿನ್ನ ಸನ್ನಿಧಿಯಲ್ಲಿ ಕಾಯಿಲೆಗಳಿಂದ, ಸಮಸ್ಯೆಗಳಿಂದ, ಸಂಕಟಗಳಿಂದ, ಶೋಧನೆಗೆ ಒಳಗಾಗಿದ್ದು, ರೋಗ ವ್ಯಾಧಿಯಲ್ಲಿ ಬಿದ್ದು ಹೋಗಿ ಬಂದಿದ್ದರು ಕರ್ತನೆ. ಅವರೆಲ್ಲರ ಜೀವಿತದಲ್ಲಿ ಕರ್ತನೆ ಗೊತ್ತು ಒಂದೊಂದು ಥರವಾಗಿ ಅದ್ಭುತ, ಒಂದೊಂದು ಥರವಾಗಿ ನಿಮ್ಮ ಸೂಚಕ ಕಾರ್ಯ ಮಾಡಿ ನಿಮ್ಮ ದಯಾ ಕರುಣೆ ಕಟಾಕ್ಷ ಅನುಗ್ರಹ ಬಿಟ್ಟು ನಡೆಸ್ತಾ ಬರ್ತೀನಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಯಾರಾದರೂ ಮಂತ್ರದ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದು ಶೋಧನೆಗೆ ಒಳಗಾಗುತ್ತಾ ಪ್ರತಿದಿನ ದೇವರೇ ಅಯ್ಯ ಎಂಬುದಾಗಿ ನಿನ್ನ ಕಡೆ ಜೂಜಿಕೊಂಡು ಪ್ರಾರ್ಥಿಸಿದರು, ಅವ್ರ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ನೋಡುವ ಹಾಗೆ, ದೊಡ್ಡ ಒಂದು ಸೂಚಕ ಕಾರ್ಯ ನೋಡುವ ಹಾಗೆ ನೀನು ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯ ದೇವ, ಈಗ ನಿನ್ನ ಮಕ್ಕಳ ಆತ್ಮ ಪ್ರಾಣ ಚಲನ ತಗೊಪ್ಪಿಸ್ಕೊಡ್ತಾ ಪ್ರತಿಯೊಬ್ಬರು ಜೀವಿತದಲ್ಲಿ ಒಂದೊಂದರ ಅದ್ಭುತ ಮಾಡಿದ್ದಿ, ಒಬ್ಬೊಬ್ಬರನ್ನು ಮುಟ್ಟಿ ಬಿಡುಗಡೆ ಕೊಟ್ಟಿದ್ದೆ, ಸ್ವಸ್ಥತೆ ನೀಡಿದ್ದಿ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾಗ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ ಗೊತ್ತು ಪ್ರತಿಯೊಬ್ಬರು ಸಮಸ್ಯೆಗಳಲ್ಲಿ ನೀವು ಪರಿಹಾರ ಮಾಡಿದ್ದಿ. ಕೆಲವರು ಯಾರಿಗೆ ಹೇಳಲಾರದಂಥ ಒಂದು ರೋಗಗಳಪ್ಪ ಕರ್ತನೆ, ಅಂಥ ಸ್ಥಿತಿಯಲ್ಲಿ ಬಂದಿದ್ದೀರಪ್ಪ ಕರ್ತನೆ. ಇಂಥೊಂದು ಮಕ್ಕಳಿಗೆ ನಾವು ಪ್ರಾರ್ಥಿಸ್ತೇವೆ, ನೀನು ಬಿಡುಗಡೆ ಮಾಡು ಕರ್ತನೆ. ಪ್ರತಿಯೊಬ್ಬರು ಅದ್ಭುತ ನೋಡುವ ಹಾಗೆ ನೀವು ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಒಂದ್ಸತಿ ನಾವು ಸಮಾಧಾನ ಸೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡರಿ. ಆಥ್ರೈಟಿಸ್ ರೋಗದಿಂದ ನರಳಾಡ್ತಕ್ಕಂಥನಾಗಿದ್ದಾನೆ. ಅವನ ಮೈಯಲ್ಲಿ ಕೀಲು ಎಲುಬುದಲ್ಲೆಲ್ಲ ನೋವು, ಹೇಳಕ್ಕೆ ಕೂಡಕ್ಕೆ ಬರೋಂಥ ಪರಿಸ್ಥಿತಿಯನ್ನೇ ಒಂದು ಶೋಧನೆಗೆ ಒಳಗಾಗಿರ್ತಾನೆ. ಆದರೆ ಅವನ ವಿಷಯವಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ದೊಡ್ಡೊಂದು ಅದ್ಭುತ ಮಾಡಿ ದೊಡ್ಡೊಂದು ಸಾಕ್ಷಿಗಾಗಿ ಅವನಿಗೆ ನಿಲ್ಲಿಸಲಿ ಎಂಬುದಾಗಿ ಪ್ರತಿಯೊಬ್ಬರು ಪ್ರಾರ್ಥಿಸಿ. ಯಾರೂ ಮೌನವಾಗಿರುತ್ತೆ. ಆ ಮಗನ ಜೀವಿತದಲ್ಲಿ ಅದ್ಭುತ ಮಾಡು ಕರ್ತಾನೆ. ದೇವರೇ, ನಿನ್ನ ಒಂದು ಗಾಯ ಒಳಹಸ್ತ ಅವನ ಮೇಲೆ ಚಾಚು ಕರ್ತಾನೆ. ಆಥ್ರೈಟಿಸ್ ಸಂಬಂಧಪಟ್ಟಂಥ ರೋಗ ಅಥವಾ ಕೀಲು ಎಲುಬುಗಳಿಗೆ ಸಂಬಂಧಪಟ್ಟಂಥ ರೋಗ ಕರ್ತಾನೆ. ನಜರತ್ ಯೇಸು ಕ್ರಿಸ್ತನ ಹೆಸರು ನಾವು ಗತಿಸ್ತೇವಪ್ಪ ಕರ್ತಾನೆ. ಅದು ಆ ಮಗನ ಶರೀರದಿಂದ ಮುರಿಯಲ್ಪಡ್ಲಿಕ್ಕೆ ಕರ್ತಾನೆ. ಆ ಸಂಧಿವಾತ ರೋಗ ಆ ಮಗನ ಒಳಗಿರ್ಲಿಕ್ಕೆ ಅವಕಾಶ ಇಲ್ಲ ಕರ್ತಾನೆ. ನಿಮ್ಮ ಗಾಯವುಳ್ಳ ಹಸ್ತ ಆ ಮಗನ ಮೇಲೆ ಚಾಚು ಎಸಪ್ಪ. ಆ ಮಗನನ್ನು ಮುಟ್ಟು ಕರ್ತಾನೆ. ಸ್ವಸ್ಥತೆ ಮಾಡಯ್ಯ, ಬೆಳೆಗಡೆ ಕೊಡು ಕರ್ತಾನೆ. ಒಳ್ಳೆ ಒಂದು ಆರೋಗ್ಯ ದಯಪಾಲಿಸಿಕೊಟ್ಟು ನಡೆಸ್ತೇವೆ ನಾವು ಪ್ರಾರ್ಥಿಸ್ತೇವಯ್ಯ. ಏನಾದರೂ ಪಾಪ ಶಾಪ ದ್ರೋಹ ಅಪರಾಧ ಕರ್ತಾನೆ, ನಿಮ್ಮ ಅಮೂಲ್ಯ ರಕ್ತದಿಂದ ಶುದ್ಧೀಕರಿಸಿ ಆ ಮಗನ ಜೊತೆ ಹೊಸ ಒಡಂಬಡಿಕೆ ಮಾಡಿಕೊಂಡು ಕ್ಷಮಿಸಿ ರಕ್ಷಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅದ್ಭುತ ಮಾಡು ಏಸಯ್ಯ ಆ ಮಗನ ಜೀವಿತದಲ್ಲಿ. ಒಂದ್ಸತಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದು ಕರ್ತ. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನೊಂದು ಅದ್ಭುತ ನಮ್ಮ ದೇಶದಲ್ಲಿ ನೋಡುವಾಗೆ ಸಹಕರಿಸು ಕರ್ತನೆ. ನಮ್ಮ ದೇಶದಲ್ಲಿ ಕರ್ತನೆ ಪ್ರಸನ್ನತೆ ಇರಬೇಕಪ್ಪ ಕರ್ತನೆ. ನಮ್ಮ ದೇಶ ಎಲ್ಲ ಸಮಾಧಾನವಾಗಿರ್ಲಿ ಕರ್ತನೆ. ಇದು ನಮ್ಮ ಒಂದು ಭಾರತ ದೇಶದಲ್ಲಿ ಒಂದು ಉನ್ನತ ಕಾರ್ಯಗಳು ನೀವು ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇನ್ನು ಭಾರತ ದೇಶ ಆಳ್ತಕ್ಕಂಥ ಪ್ರತಿಯೊಬ್ಬರು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ದೇವರೇ, ನಿನ್ನ ಮಹಿಮೆ ಕಾಣುವಾಗ ಸಹಕರಿಸಿ, ನಿನ್ನ ಚಿತ್ತದಂತೆ ಬಲಪಡಿಸು ಎಸೆಯ. ನಿಮ್ಮ ಚಿತ್ತದಂತೆ ನಡಿಲಕ್ಕಾಗುವಾಗ ನೀವು ಕೃಪೆ ತೋರಿಸು ಕರ್ತನೆ. ಯಾವುದು ಲೋಕಕ್ಕೆ ಸಂಬಂಧಪಟ್ಟಿದ್ದಿಲ್ಲ ಕರ್ತನೆ, ನಿನ್ನೆ ಸಂಬಂಧಪಟ್ಟದ ಅಧಿಕಾರದಿಂದ ದೇವರೇ ನೀನು ನಡೆಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಮತ್ತು ಆಳ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಳ್ಳೆ ಒಂದು ಆರೋಗ್ಯ ಕೊಡ್ರಿ, ಒಳ್ಳೆ ವ್ಯಕ್ತಿಗಳ ಕೈಯಲ್ಲಿ ನಮ್ಮ ದೇಶ ಕೊಡ್ತೀವಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ತಿರುಗಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ, ನಮ್ಮ ರಾಜ್ಯ ಆಳ್ತಕ್ಕಂಥ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಅಯ್ಯ. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಅಯ್ಯ. ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಿನ್ನೊಂದು ಸಮೃದ್ಧಿ ತುಂಬಿಸಪ್ಪ ಕರ್ತನೆ. ನಮ್ಮ ಕರ್ನಾಟಕ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ನಿನ್ನ ಮಕ್ಕಳ ಮೇಲೆ ಎಲ್ಲಿ ದಬ್ಬಳಿಕೆ ಇಲ್ಲದಾಗೆ ಪ್ರತಿಯೊಬ್ಬರನ್ನು ದೇವರೇ ರಕ್ಷಿಸಿ ಕಾಪಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಸೇವಕರಿಗಾಗಿ, ಎವೆಂಜಲಿಸ್ಟ್ಗಳಿಗಾಗಿ, ನಾಯಕರುಗಳಿಗಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ಆಶೀರ್ವಾದ ಮಾಡು ಕರ್ತನೆ. ನಿಮ್ಮೊಂದು ಭಕ್ತಿ ಶಕ್ತಿಯಿಂದ ನೀನು ತುಂಬಿಸ್ತೇವೆ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈ ದಿನ ನಮಗಾಗಿ ನೀನು ಬಂದಿದ್ದೀ. ಈ ದಿನದಲ್ಲಿ ಪ್ರತಿಯೊಬ್ಬರು ಅದ್ಭುತ ನೋಡುವ ಹಾಗೆ ನೀನು ಕಾರ್ಯ ಮಾಡ್ತೇವೆ ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಅನ್ನು ಕರ್ತನೆ ಮತ್ತು ನಮ್ಮ ಬೀದರ್ ಜಿಲ್ಲೆಯನ್ನು ಕರ್ತನೆ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ ಕರ್ತನೆ. ಆಶೀರ್ವಾದ ಮಾಡು. ಇಲ್ಲಿ ಕೂಡ ನಿನ್ನ ಒಂದು ಪ್ರಸನ್ನತೆ ಇರುವ ಹಾಗೆ, ನಿನ್ನೊಂದು ಪರಿಶುದ್ಧಾತ್ಮ ಶಕ್ತಿಯನ್ನು ತುಂಬಿದ ನೀನು ಕಾರ್ಯ ಮಾಡ್ತೇವೆ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯ ದೇವ, ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಾಯಕರುಗಳಿಗಾಗಿ, ಎವೆಂಜಲಿಸ್ಟ್ಗಳಿಗೆ, ಸೇವಕರುಗಳಿಗೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ದೇವರೇ. ಅದ್ಭುತ ಮಾಡಿದ್ದೀವಿ, ಸ್ತೋತ್ರ. ವಿಶ್ವಾಸಿಗಳು, ಭಕ್ತಾದಿ ಮಕ್ಕಳನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ಪ್ರತಿಯೊಬ್ಬರು ನಿನ್ನ ಒಂದು ಪ್ರಸನ್ನತೆಯಲ್ಲಿ ನಡೆಯುವಾಗ ನೀನು ಕೃಪೆ ತೋರಿಸು ಕರ್ತನೆ. ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತು ಅನೇಕ ಜನರಿಗೆ ಸ್ವಸ್ಥತೆ ಮಾಡಿದ್ವಿ, ಬಿಡುಗಡೆ ಕೊಟ್ಟಿದ್ದಿ, ಒಳ್ಳೆ ಒಂದು ಆರೋಗ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇನ್ನೂ ಏನಾದರೂ ಕೆಲವರ ಸಮಸ್ಯೆಗಳಿದ್ರು ಕೂಡ ನೀ ಪರಿಹಾರ ಮಾಡು ಕರ್ತನೆ. ಈ ಸಭೆಯನ್ನು, ಸೇವೆಯನ್ನು ಕೂಡ ಹಸ್ತಕ್ಕೊಪ್ಪಿಸ್ಕೊಡ್ತೇವೆ ಕರ್ತನೆ. ನೀಂತಾನೆ ಆಶೀರ್ವಾದ ಮಾಡಿ ಉನ್ನತ ಕಾರ್ಯ ಮಾಡಿಸ್ತಾ ಬರ್ತೀನಿ ಅನ್ನೋ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಅಯ್ಯದೇ ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನ ಆಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆ ಮತ್ತು ಜ್ಞಾನದಿಂದ ತುಂಬಿಸಿ ನಡೆಸಯ್ಯ. ಇವತ್ತಿನ ವಾಕ್ಯ ಹೇಳುವಾಗ ಸಪ್ಪ ನಿನ್ನ ಮೊದಲು ಮಾತಾಡಿ, ನನ್ನ ಬಾಯಿ ತುಡಿದು ನಾಲಿಗೆಗಳನ್ನು ನಮ್ಮೆಲ್ಲರಿಗೆ ಮಾತಾಡಿ ಸಪ್ಪ. ನೀನು ಮಾತಾಡೋದು ನಾವು ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವರು ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶದ ಕರ್ತನೆ.
ನೀವು ಅದ್ಭುತ ವಾಕ್ಯದೊಟ್ಟಿಗೆ ನಮ್ಮನ್ನು ಮಾತಾಡಿ ನೀನು ಬರುವವರೆಗೆ ಸಿದ್ಧವಾಗಿರುವ ನಮ್ಮನ್ನು ಸಹಕರಿಸಿರುವುದಾಗಿ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಸಂತೋಷಗಳು ಕೈ ತೋರಿಸಿ ಒಂದು ಸರ್ತಿ. ಸಂತೋಷವುಳ್ಳವರು. ಆಮೇನ್. ದೇವರು ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಯಾಕಂದರೆ ಕರ್ತನ ಸನ್ನಿಧಿಯಲ್ಲಿ ಆ ಸಂತೋಷವಾಗಿರ್ತಕ್ಕಂಥದ್ದು ಬಹಳಷ್ಟು ಉತ್ತಮ ಮತ್ತು ಅದ್ಭುತದ ಪ್ರೇರೆ. ಹೋದವಾರ ಯಾವ್ದು ವಾಕ್ಯ ಕೇಳಿದ್ರೆ ಯಾರು ಹೇಳ್ತಾರೆ ಅಂದ್ರೆ, ಒಂದು ಗುರುತು ಯಾರಿಗೆ ಕೊಟ್ಟನಂತ? ಯಾರಿಗೆ ಕೊಟ್ಟನ ಒಂದು ಗುರುತು? ನಮಗಾಗಿ ಒಂದು ಗುರುತು ಏನು ಮಾಡೋಣ ದೇವರು ಕೊಟ್ಟಾನ. ಮತ್ತು ಈ ವಾರ ಏನು ಹೇಳತ್ತಿದ? ಬರೋವಾರ ಕಂಪಲ್ಸರಿ ಇದು ನಿಮ್ಮಿಂದ ರಿಪ್ಲೈ ತೊಗೊಂಡು ಮತ್ತು ಬರೋವಾರದಾಗ ಮುಂದಿನ ಸಂದೇಶನ ಕೊಡ್ತೇವೆ. ಈ ವಾರ ಹೇಳತ್ತಿನ ಕೂಡ ನೀವು ಬರೋವಾರ 100% ನಾನು ಕಂಪಲ್ಸರಿ ನಿಮ್ಮನ್ನ ಕೇಳಿ. ಯಾಕಂದ್ರೆ ಕಲಿಸಿನ ಪಾಠ ಮಕ್ಕಳು ಮರ್ತೋದು ಅಂದ್ರೆ ಎಕ್ಸಾಮ್ದಲ್ಲಿ ಏನಂತಾರ, ಪಾಸ್ ಆಯ್ತಾರ, ಒಳ್ಳೆ ಪರ್ಸೆಂಟೇಜ್ ಬರ್ತದ. ಪರ್ಸೆಂಟೇಜ್ ಬರಲ್ಲ ಮತ್ತು ಫೇಲ್ ಆಗಲಕ್ಕೆ ಒಂದು ಅವಕಾಶ, ಚಾನ್ಸಸ್. ಅಂದ್ರೆ ಯಾಕೆ ಹೇಳ್ತಂದ್ರೆ ಆಪ್ಷನ್ಸ್ ಮಧ್ಯದಲ್ಲಿ ಹುಡುಕ್ಬೇಕು ನಾವು. ಒಂದ್ರಾಗ ನಾವು ಕೆಳಗೆ ಬಿದ್ದು ನಡೆದಿದ್ದೇವೆ, ಒಂದು ಸ್ಥಿತಿಯಲ್ಲಿ ನಮ್ಗೆ ಆಗ್ಲತ್ತಿಲ್ಲ, ನಮ್ಮ ಜೀವಿತ ಕಾಲದಲ್ಲಿ ಎಷ್ಟು ಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಆ ಸ್ಥಾನಕ್ಕೆ ನಾವು ಮುಟ್ಲತ್ತಿಲ್ಲ ಅಂದ್ರೆ ಇದ್ರ ಮಧ್ಯದಾಗ ಯಾಕೆ ನಾವು ಮುಟ್ಲತ್ತಿಲ್ಲ, ಇದಕ್ಕೆ ಏನು ಆಪ್ಷನ್ ಅದ, ನಮ್ಮ ಜೀವಿತ ನಮ್ಮ ಕುಟುಂಬ ಸರಿ ಮಾಡೋದಕ್ಕಾಗಿ ಇನ್ನೂ ಏನಾರ ನಮ್ಗೆ ಬೇಕಾ, ಅಥವಾ ಸಲಹೆಗಳು ಇನ್ನೂ ಯಾರಲ್ಲ ಸಲಹೆಗಳು ಕೇಳಬೇಕಾ, ಅಥವಾ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವೇನು ಮಾಡ್ಬೇಕೆಂಬುದಾಗಿ ನಾವೇನು ಮಾಡಬೇಕು, ನಾವು ಪರಿಶೀಲಿಸ್ಕೋಬೇಕು. ಇನ್ನೊಬ್ರು ಕೂಡ ನಾವು ಕೇಳ್ತಕ್ಕಂಥವ್ರಾಗಿರ್ಬೇಕು. ಪರಲೋಕಕ್ಕೆ ಹೋಗಲ್ಲ ಕೂಡ ನಿಮಗೆ ಸೊಲ್ಯೂಷನ್ ಇರ್ತಕ್ಕಂಥ ಸತ್ಯವೇದ ಇದು ಮಾರ್ಗ ಅದ. ಇದ್ರಾಗಿರ್ತಕ್ಕಂಥ ವಾಕ್ಯಗಳು ನೀವು ಧ್ಯಾನ ಮಾಡುವಾಗ ಇದು ಕರೆಕ್ಟಾಗಿ ನೀವು ಕೇಳಿ ಇದರ ಅನುಸಾರವಾಗಿ ನಡೆಯುವುದಾದರೆ ದೇವರು ನಿಮ್ಗೆ ಉತ್ತಮ ರೀತಿಯಲ್ಲಿ ಉನ್ನತ ಸ್ಥಾನಕ್ಕೆ ನಿಮ್ಗೆ ನಡೆಸ್ತಾನೆ ಮತ್ತು ಅಲ್ಲಿ ನಿಮಗೆ ಮುಟ್ಟಿಸ್ತಾನೆ. ಒಂದು ವೇಳೆ ನಾವು ಕೇಳಿರ್ತಕ್ಕಂಥದ್ದು ಮರ್ತು ಹೋದೆವು ಅಂದ್ರೆ ನಾವು ಹೇಳಿರ್ತಕ್ಕಂಥದ್ದು ಕೂಡ ಕೆಲಸಕ್ಕೆ ಉಪಯೋಗ ಬರಲ್ಲ. ಆದರೆ ಎಲ್ಲಿ ಉಪಯೋಗ ಬರ್ತಂದ್ರೆ ನ್ಯಾಯ ತೀರ್ಪುದೇನ ಉಪಯೋಗ ಬರ್ತಾಯಿದ್ದು. ಹೊರಗಡೆ ವ್ಯಕ್ತಿ ಅದನ್ನ ನಿಮ್ಮನ್ನು ಹೇಳೋಣ, ಇಲ್ಲ ಸರ್ ನಾವು ಕೇಳಿಲ್ಲ ಅಂದ್ರೆ ನನಗೆ ಕರೆಸ್ತಾನೆ, ನಿಮ್ಮನ್ನು ನಿಂದಿರಿಸಿ ಇದಕ್ಕೇನು ಮಾಡ್ತಾನೆ, ಮುಂದೆ ನಿಲ್ಲಿಸಿ ಕೇಳ್ತಾನೆ ಪ್ರೇರಿ. ಆಗೋತ್ತಿನ ದಿನ ನಿಮ್ಗೆ ಚಾನ್ಸಸ್ ಇರಲ್ಲ. ಆದರೆ ಒಂದು ಕೂಡ ಇವತ್ತು ಕೂಡ ಅವಕಾಶ ಯಾಕೆ ಅನೇಕ ದೈವ ಸೇವಕರು ನಮ್ಮ ಬೀದರ್ ಪಟ್ಟಣದಲ್ಲಿ ಬಂದು ಸುವಾರ್ತೆ ಪ್ರಕಟಿಸಿ ಅನೇಕ ಜನರಿಗೆ ಅದ್ಭುತವಾಗಿ ಪ್ರತಿದಿನ ಒಂದೊಂದು ವಿಷಯವಾಗಿ ವಾಕ್ಯ ಹೇಳುತ್ತಾ ಯಾಕೆ ಕಾರ್ಯಕ್ರಮ ಮಾಡ್ತಾನೆ ದೇವ್ರು ತರ್ಲತನ ಬೀದರ್ಕಂದ್ರೆ ನಿಮಗೆ ರಕ್ಷಣೆ ನೀಡೋದಕ್ಕಾಗಿ ದೇವ್ರು ಕಾರ್ಯ ಮಾಡ್ತಾನೆ, ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ. ಯೇಸು ಕ್ರಿಸ್ತ ಬಂದನ ಅಂದರೆ ನಮಗೆ ಬಿಡುಗಡೆ ಮಾಡಿ, ಆತಲ್ಲಿ ನಮಗೆ ಬಿಡುಗಡೆ ಆಗ್ಯದ. ಒಂದು ಗುರುತು ನಮಗೆ ಕೊಟ್ಟಿದ್ದನು, ಆ ಗುರುತು ಅದನ್ನು ಅರಿತುಕೊಂಡು ಆ ಗುರುತನ್ನು ಬಿಗಿಯಾಗಿ ಗಟ್ಟಿಯಾಗಿ ನಾವು ಹಿಡ್ಕೊಂಡು ಹೋದಾಗ ಮಾತ್ರ ದೇವರು ನಮ್ಮ ನಡೆಸಕ್ಕಂತನಾಗಿದ್ದಾನೆ. ಇವತ್ತು ಗುರುತಿನ ವಿಷಯವಾಗಿಲ್ಲ, ಇವತ್ತಿನ ವಿಷಯ ಕೂಡ ನಾವು ಅದ್ಭುತವಾಗಿ ದೇವ್ರ ಸಂದೇಶ ನಾವು ಕೇಳೋಕೆ ಸಿದ್ಧವಾಗೋಣ. ಏಷ್ಯನ್ ಬರೆದ ಪ್ರಬೋಧನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು ಸಾಕು. ಕೆಳಗೆ ಬಂದಾಗ ಮತ್ತೆಲ್ಲ ರೆಗ್ಯುಲರಿ ಅದ್ಭುತಗಳಾಗ್ಲತ್ತವ, ಸೂಚಕ ಕಾರ್ಯಗಳಾಗ್ಲತ್ತವ, ಏನೇನೆಂಬುದಾಗ ಕೂಡ ನಾವು ಕೆಳಗಿನ ವಿಷಯದಲ್ಲಿ ಬಂದಾಗ ನೋಡ್ತೇವೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಪಾಯಿಂಟ್ ಏನಂದರೆ ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು ಎಂಬುದಾಗಿ. ಯಾರ ಬಾಹುವಿನ ಮೇಲೆ? ಈಗ ನಿಮ್ಮ ಕುಟುಂಬದ ಒಂದು ಜವಾಬ್ದಾರಿ ಇದೆ ಅನ್ಕೋರಿ. ಆ ಕುಟುಂಬದ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಪ್ಪಾದ ದಾರಿ ನಡೆದ ಅನ್ಕೋರಿ, ಕುಟುಂಬ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಅದ? ಉನ್ನತ ಸ್ಥಾನಮಾನಕ್ಕೆ ಬೆಳಿಲಕ್ಕೆ ಅವಕಾಶ ಇದೆ? ನಿಮ್ಮ ಮನೆಗೆ ಪೋಷಣೆ ಸಿಗ್ಲಕ್ಕೆ ಅವಕಾಶ ಇದೆ? ಪೋಷಣೆ ಸಿಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಯಾಕಂದರೆ ಜವಾಬ್ದಾರಿ ಇರ್ತಕ್ಕಂಥ ಒಂದು ವ್ಯಕ್ತಿ, ಆ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಒಂದು ಲೌಕಿಕ ರೀತಿಯಲ್ಲಿ ಹೋದನಂದ್ರೆ ಕುಡಿಯುವುದಾಗಲಿ ತಿನ್ನುವುದಾಗಲಿ ಲೋಕಕ್ಕೆ ಸಂಬಂಧಪಟ್ಟ ಅಧಿಕಾರ ಉಳ್ಳವನಾಗಿದ್ದು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡೆಲ್ಲ ವ್ಯರ್ಥವಾಗಿ ಉಪಯೋಗ ಮಾಡಿಕೊಂಡು ಮನೆಗೆ ಏನು ಪೋಷಣೆ ಕೊಳ್ಳುತ್ತಿಲ್ಲ ಜವಾಬ್ದಾರಿ ವ್ಯಕ್ತಿ ಅಂದ್ರೆ ಆ ಮನೆ ಶೂನ್ಯವಾಗಿ ಬೆಳೀತದ ಹೊರತು ಮನೆಯಲ್ಲಿ ಯಾವುದೇ ಅವಶ್ಯಕ ಸಮಾಧಾನ ಇಲ್ಲ. ಜಗಳ, ಕಿರಿಕಿರಿ, ತಂಟೆ, ಈ ಸಮಸ್ಯೆಗಳೆಲ್ಲ ಏನಿರ್ತಾವೆ ಮನೇಲಿ ಸೇರ್ಕೊಂಡು ಬರ್ತಾವೆ ಪ್ರೇರೆ. ಆದರೆ ಈ ಆಡಳಿತವು ಅವನ ಬಾಹುವಿನ ಮೇಲೆ ಇರುತ್ತದಲ್ಲ, ಆ ಒಂದು ಮಗು ನಮಗಾಗಿ ಹುಟ್ಟೆನಷ್ಟೇ. ಇವತ್ತು ಯಾರೈತೆ ಆ ಮಗನಿಗೆ ನಮಗಾಗಿ ದೇವರು ಕೊಟ್ಟಿದ್ದಾನೆಂಬುದಾಗಿ ಒಂದು ನೀವು ತಿಳ್ಕೊತಿರೋ, ನೀವು ಅದ್ಭುತ ನೋಡೇ ಹೋಗ್ತಿರೋ ಹೊರತು ನೀವು ಖಾಲಿ ಕೈಲಿ ಹೋಗ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಯಾಕಂದರೆ ಮನುಷ್ಯನ ಜೀವಿತ ಮಾರ್ಪಟ್ಟಿರ್ಬೇಕು. ಒಂದು ವ್ಯಕ್ತಿ ನಮಗಾಗಿ ತಗೊಳ್ಳತನ, ಒಂದು ವ್ಯಕ್ತಿ ನಮಗಾಗಿ ಲೋಕಕ್ಕೆ ಬಂದನಂದರೆ ಅವ ಯಾಕೆ ಬಂದಾನ, ಯಾವ ವಿಷಯವಾಗಿ ಬಂದಾನೆಂಬುದಾಗಿ ನಾವು ತಿಳ್ಕೊಂಡೇವೆ ಅಂದ್ರೆ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳುವುದಕ್ಕಾಗಿ ಒಂದು ಅವಕಾಶ ಚಾನ್ಸಸ್ ಅದ. ಒಂದು ನೀವು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಅವಕಾಶ ಚಾನ್ಸಸ್ ನಿಮಗೆ ಸಿಗ್ಲಕ್ಕೆ ಇಲ್ಲೇ ಇಲ್ಲ ಪ್ರೇರೆ. ಒಂದು ಸರ್ತಿ ಗೌರ್ಮೆಂಟ್ ಉದ್ಯೋಗ ಮನುಷ್ಯನಿಗೆ ಬರ್ತಾ
ಕೊನೆಯದಾಗಿ ಯಾವುದೋ ಒಂದು ವಿಷಯವಾಗಿ ಅಪಾಯಿಂಟ್ಮೆಂಟ್ ಫೇಲ್ ಆಗೋಯ್ತು ಅನ್ಕೋರಿ, ಅಥವಾ ಉದ್ಯೋಗ ನಿಮಗೆ ಕೊಟ್ಟಿರ್ತಕ್ಕಂಥ ಉದ್ಯೋಗದಲ್ಲಿ ನೀವು ಸ್ಥಿರವಾಗಿಲ್ಲ, ಅಥವಾ ಆ ಉದ್ಯೋಗದಲ್ಲಿ ನೀವು ಸಂತೃಪ್ತರ ಇಲ್ಲ, ಅಥವಾ ಇನ್ನೂ ಏನಾರ ಬೇರೆ ಎಡಬಲ ತಿರ್ತಕ್ಕಂಥರಾಗಿದ್ದೀರಿ ಅಂದ್ರೆ ಆ ಉದ್ಯೋಗ ನೀವು ಕಳ್ಕೊಂಡ್ರಿ ಅಂದ್ರೆ ನಿಮ್ಗೆ ಎಷ್ಟು ಒಂದು ಬಾಧೆಗೆ ಒಳಗಾಯ್ತೀರಿ, ಎಷ್ಟು ಕಷ್ಟಕ್ಕೊಳಗಾಯ್ತೀರಿ ಪ್ರೇರಿ, ಎಷ್ಟು ನಿಂದೆಗೆ ಒಳಗಾಯ್ತೀರಿ, ಎಷ್ಟು ಅವಮಾನಕ್ಕೆ ಒಳಗಾಗ್ತೀರಿ. ಅನೇಕ ಜನರು ಏನೋ ಅಂಬಲಂತ ಮಾತು ಆಡಲಂತ ಒಂದು ಮಾತುಗಳು ಶಬ್ದದಿಂದ ನಿಮ್ಮ ಮನಸ್ಸುಗಳನ್ನು ಏನು ಮಾಡ್ತಾರ, ನೋಯಿಸ್ತಾರ. ಇಂಥ ಈ ಸ್ಥಿತಿ ಪರಿಸ್ಥಿತಿಗೆ ಏನು ಮಾಡ್ತೀರಿ, ನೀವು ಬಂದುಬಿಡ್ತೀರಿ ಪ್ರೇರೆ. ಅದೇ ಒಂದು ದಿನ ನಮಗದ ಆ ಅವಮಾನಕ್ಕೆ ನೀವು ಗುರಿ ಆಗ್ಬಾರ್ದು, ಆ ಅವಮಾನಕ್ಕೆ ನೀವು ಒಳಗಾಗ್ಬಾರ್ದು ಎಂಬುದು ಆ ಉದ್ದೇಶ ಇಟ್ಕೊಂಡೆ ಈ ಮಗನಿಗೆ ದೇವರು ನಮ್ಮನ್ನು ಒಪ್ಪಿಸ್ಕೊಟ್ಟನು ಪ್ರೇರೆ. ಯಾಕಂದರೆ ಆತನಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ಎಲ್ಲ ಒಳ್ಳೆಯವ. ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ ಈತನ ಲೋಕಕ್ಕೆ ಬಂದನು ಹೊರತು ಅದು ಅಳಿಸಿಬಿಡುವುದಕ್ಕಾಗಿ, ಸಮಾಪ್ತಿ ಮಾಡುವುದಕ್ಕಾಗಿ ಆತನು ಬಂದಿಲ್ಲ. ನೀವು ಹಳೆ ಒಡಂಬಡಿಕೆ ಪೂರ ಎಲ್ಲ ಪರಿಶೀಲನೆ ಮಾಡ್ರಿ. ಅನೇಕ ಜಗ ವಿಷಯದಲ್ಲಿ ಯೇಸು ಸ್ವಾಮಿ ವಿಷಯವಾಗ ಬರೆಯಲ್ಪಟ್ಟಿದ್ದ ಪ್ರೇರೆ. ಯೇಸು ಸ್ವಾಮಿ ಇಲ್ಲದೆ ಏನು ಇಲ್ಲ ಎಂಬುದಾಗ. ಯಾಕಂದರೆ ಮೊದಲನೇ ಆದಾಮನು ಅಂದರೆ ಆದಾಮನು ಲೋಕದಲ್ಲಿ ಉತ್ಪತ್ತಿ ಮಾಡಿದಾಗ ಆದಾಮನು ಮಾಡಿರ್ತಕ್ಕಂಥ ಕೆಲವೊಂದು ಕಾರ್ಯಗಳ ಅನುಸಾರವಾಗಿ ಅಲ್ಲಿ ಮಹಿಮೆ ಕಳ್ಕೊಂಡನು ಪ್ರೇರೆ. ಒಂದು ವೇಳೆ ಆ ಆದಾಮನೇ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಬರ್ತೀನಿ ಅಂದ್ರೆ, ಅದೇ ಅವನಿಗೆ ಕೊಟ್ಟಿರ್ತಕ್ಕಂಥ ಹೆಂಡತಿ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಬರ್ತೀನಿ ಅಂದ್ರೆ ಯೇಸು ಸ್ವಾಮಿ ಲೋಕಕ್ಕೆ ಬರಬೇಕಾ ಆಯ್ತಿದ್ದಲ್ಲ ಪ್ರೇರ. ತನ್ನ ಒಬ್ಬನೇ ಮಗನಿಗೆ ಇಲ್ಲಿ ಕಳಿಸ್ಲಿಕ್ಕೆ ಅವಕಾಶ ಚಾನ್ಸಸ್ಸು ಇರ್ತಿದ್ದಿಲ್ಲ. ಅದಕ್ಕೆ ಸರಿ ಮಾಡುವುದಕ್ಕಾಗಿ, ಅದಕ್ಕೆ ಸರಿಪಡಿಸುವುದಕ್ಕಾಗಿ, ಒಂದು ತೆಗಿಲಿ ಒಂದು ವಿಷಯದಲ್ಲಿ ತಪ್ಪಾಗ್ಯದಲ್ಲ ಆ ವಿಷಯಕ್ಕಾಗಿ ನಾನು ಸರಿ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ದೇವ್ರು ನಮ್ಮನ್ನು ಕೊಟ್ಟನು. ಯಾಕಂದರೆ ನಿಮಗೆ ಪ್ರೀತಿ ಮಾಡ್ಯಾನ ಆತನು. ಒಂದು ವೇಳೆ ದೇವ್ರು ನಿಮಗೆ ಪ್ರೀತಿ ಮಾಡ್ತಿಲ್ಲ ಅಂದ್ರೆ ಆ ಮಗನಿಗೆ ಕೊಡ್ತಿಲ್ಲ ಪ್ರೇಯರೇ. ದೇವರು ಪ್ರೀತಿ ಮಾಡ್ತಿಲ್ಲ ಅಂದ್ರೆ ಅದೇ ಆದಮ ಹವ್ವಳಿಂದ ಈ ಭೂಮಿ ಕಂಪ್ಲೀಟ್ಲಿ ಸಮಾಪ್ತಿ ಮಾಡಾಕ್ತೀನಿ. ಮತ್ತು ತಿರುಗಿಲಿ ಏನು ಉತ್ಪತ್ತಿ ಇಲ್ಲದಂಗೆ, ಮಾನವರಿಲ್ಲದ ಹಾಗೆ ಈ ಭೂಮಿ ಒಂದು ಉಳಿತಿದ್ದು ಪ್ರೇಯರೇ. ಆದರೆ ದೇವ್ರ ಮೇಲೆ ಏನದ ರಕ್ಷಣೆ ಅದ, ಕ್ಷಮಾಪಣೆ ಅದ, ದೇವ್ರ ಬಳಿ ಒಂದು ಸ್ಥಾನ ಅದ, ದೇವ್ರ ಬಳಿ ನಿನಗೊಂದಿನ ಕ್ಷಮಾಪಣೆ ಅದ, ರಕ್ಷಣೆ ಅದ. ಒಂದು ಸರ್ತಿ ನಿನಗೇನೊಂದು ಅನ್ಸ್ಪೆಕ್ಟೆಡ್ ಸಮಸ್ಯೆ ಬಂದಂದ್ರೆ ಆ ಸಮಸ್ಯೆ ಹೇಗೆ ಪರಿಹಾರ ಅದನೋ, ಅಥವಾ ಆ ವ್ಯಾಧಿ ರೋಗಗಳು ಬಂದವಂದರೆ ಅದಕ್ಕೆ ವೈದ್ಯರು ಹೇಗೆ ಒಂದು ಔಷಧಿಗಳನ್ನು ಕೊಟ್ಟು ನಿನ್ನನ್ನು ರಕ್ಷಿಸ್ತಾರೋ, ಆ ರೋಗ ವ್ಯಾಧಿ ನಿನ್ನನ್ನು ತೆಗಿತಾರೋ, ಹಾಗೆ ನೀವು ಮಾಡಿರ್ತಕ್ಕಂಥ ಕೃತ್ಯಗಳು ಕೂಡ ಒಂದೊಂದು ಅವಕಾಶ ಚಾನ್ಸಸ್ ನಿನಗೆ ಅದ. ಯಾಕಂದರೆ ಆ ಅವಕಾಶ ಚಾನ್ಸಸ್ ನಿನಗೆ ಇರ್ತಿಲ್ಲ ಅಂದ್ರೆ ದೇವರು ಯೇಸು ಕ್ರಿಸ್ತನಿಗೆ ಲೋಕಕ್ಕೆ ಕಳಿಸ್ತಿದ್ದಲ್ಲ ಪ್ರಿಯರೇ. ಅದಕ್ಕೆ ನಮಗೆ ಹೇಳ್ತಾನ, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಮತ್ತು ಮುಂದೆ ಹೇಳ್ತಾನೆ ನಮಗೆ ಸ್ಪಷ್ಟವಾಗಿ, ಅದಕ್ಕಿಂತ ಮೇಲೋಚನ, ವರದ ಮಗನು ನಮಗೆ ದೊರೆತನು. ಈಗೆಲ್ಲರ ಒಂದು 10,000 20,000 ಅಥವಾ 100 ಒಂದು 50 ರೂಪಾಯಿ ಸಿಕ್ಕ ತಕ್ಷಣ ಟಪ್ಪನ್ನು ತೊಗೋತೀರ ಅಥವಾ ಇಲ್ಲ? ಅದ್ರ ಜೊತೆ ಮತ್ತೇನರ ಕಿಸ್ದಾಗ ಹಿಂಗೆ ಹಿಂಗೆ ಬಿಡಿಸಕ್ಕೆ, ಅಯ್ಯೋ ಇದು ಬಿತ್ತಲ್ಲ ಅಂತೇಳಿ ಮತ್ತೆ ಹಿಂಗೆ ಕೈ ಹಾಕಿ ಅದು ಏನು ಮಾಡ್ತೀರಿ, ಕೆಳಗೆ ಇಟ್ಕೊಂಡು ಟಪ್ಪದೇನು ಮಾಡ್ತೀರಿ, ತಗೋತೇವೆ ಅಥವಾ ಇಲ್ಲ? ಒಂದು ಸಿಕ್ಕಿನಂಥ ಒಂದು ವಸ್ತುನೇ ನಾವು ಬಿಡಲೆವು, ಸಿಕ್ಕಿರ್ತಕ್ಕಂಥ ಒಂದು ಹಣನೇ ನಾವು ಬಿಡಲೆವು. ಒಂದು ಮಗನು ನಮಗೆ ಸಿಕ್ಕನ್ ಪ್ರೇರೆ, ಮತ್ತು ಅವನಿಗೆ ಉಪಯೋಗ ಮಾಡ್ಕೋಬೇಕತ್ತವ ಇಲ್ಲ, ಅವನ ಒಳಗೆ ತೆಗೆದುಕೋಬೇಕತ್ತವಿಲ್ಲ, ನಮ್ಮ ಕೊರಡಿಗೆ ಹಾಕೊಂಡು ನಾವು ಅಪ್ಪಿಕೊಂಡು ಆತನ ಹಾದಿಲ್ಲ, ಆತನ ಮಾರ್ಗದಲ್ಲಿ ನಾವು ನಡಿಬೇಕತ್ತವ ಇಲ್ಲ? ನಾವು ನಡಿಲೇಬೇಕು. ಪ್ರತಿಯೊಂದು ವ್ಯಕ್ತಿ ನಡಿಬೇಕು. ಪ್ರತಿಯೊಬ್ಬರು ನಡೆದಾಗ ಮಾತ್ರನೇ ಆ ಆಡಳಿತವನ್ನು ಹಿಡಿದುಕೊಂಡು ಹೋಗ್ಲಿಕ್ಕೆ ಅವಕಾಶದ ಪ್ರೇರೆ. ಆತನಿಗೆ ಒಳಗಾಗಿದ್ದು ನಾವು ನಡಿಲಕ್ಕೆ ಅವಕಾಶ ನಮ್ಗದ. ಆ ಆಡಳಿತ ಒಳಗಾಗಿ ನಾವು ನಡೆದಿಲ್ಲ ಅಂದ್ರೆ ಅದು ಅದ್ಭುತವಾಗಿ ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಚಾನ್ಸಸ್ ನಿಮ್ಗೆ ಇಲ್ಲೇ ಇಲ್ಲ ಪ್ರೇರೆ. ಅದಕ್ಕೆ ಕೀರ್ತನೆಗಳು 2ನೇ ಅಧ್ಯಾಯ 7ನೇ ವಚನ ಓದ್ರಿ. ಓದ್ರಮ್ಮ. ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ಯಾರ ವಿಷಯವಾಗಿ ಹೇಳ್ತಾನೆ ಮಾತು? ಹೊಸ ಒಡಂಬಡಿಕೆಯಲ್ಲಿ ಕೀರ್ತನೆ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ವಿಷಯವಾಗಿ ಇಡೀ ಸತ್ಯವೇದದಲ್ಲಿ ಬರೆಯಲ್ಪಟ್ಟದ ಪ್ರೇರೆ. ನೀನು ನನ್ನ ಮಗನ ನಿನಗೆ ಪಡೆದಿದ್ದೇನೆ, ನಿನಗೆ ನಾನು ಪಡೆದಿದ್ದೇನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯ ದೇವರು. ಆವತ್ತಿನ ದಿನ ದಾವಿದ್ ಮಹಾರಾಜನ ವಿಷಯದಲ್ಲಿ ಬಂದಾಗ ಎಷ್ಟೋ ಕಷ್ಟಕ್ಕೊಳಗಾಗಿದ್ದನು, ಎಷ್ಟೋ ದುಃಖಕ್ಕೊಳಗಾಗಿದ್ದನು, ಎಷ್ಟೋ ಒಂದು ಲೋಕಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಬಿದ್ದೋಗಿದ್ದಾನೆ ಆತನು. ಆದರೆ ಪಶ್ಚಾತ್ತಾಪದ ಹೃದಯ ಅವನ ಒಳಗಿತ್ತು. ಆ ಪಶ್ಚಾತ್ತಾಪ ಹೃದಯ ಅವನ ಒಳಗಿದ್ದನ ಕಾರಣ ನಾನು ನಿನ್ನನ್ನು ಪಡೆದಿದ್ದೇನೆ. ಅನೇಕ ವಿಷಯದಲ್ಲಿ ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ, ಭಯ ಪಡಬೇಡ, ಹೆದರಬೇಡ. ಇದೇ ಏಷ್ಯಾ 40 ಹೇಳ್ತಾನ, ಭಯ ಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಬ್ರಹ್ಮಗಳಿದ್ರು, ನಾನೇ ನಿನ್ನ ದೇವರು, ನನ್ನ ಧರ್ಮದ ಬಲಗೈ ನಿನ್ನ ಕೊಟ್ಟಿದ್ದೇನೆ ಎಂಬುದಾಗಿ ಕೂಡ ಏನು ಮಾಡ್ತಾನೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥನಾಗಿರ್ತಾನೆ. ಅಂದರೆ ಯಾಕೆ ವಿಷಯಗಳು ನಮ್ಮನ್ನು ದೇವರು ತಿಳಿಸ್ಲತ್ತಾನಂದರೆ ಇನ್ನೂ ನಾವೇನು ಮಾಡಬೇಕು, ಮಾರ್ಪಡಬೇಕು. ಇನ್ನೂ ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳವ
ಅವು ನಾವೇನು ಮಾಡಬೇಕು, ಬಿಟ್ಕೊಟ್ಟು ಕರ್ತನ ಸನ್ನಿಧಿ ನಾವು ಆಶ್ರಯಿಸಬೇಕು. ನಮ್ಗೆ ಒಂದು ವಾರದಾಗ ಒಂದೇ ದಿನ ಸಮಯ ಸಿಗ್ತದೆ. ಎಷ್ಟು ದಿನ ಸಿಗ್ತದೆ ರೀ? ಒಂದು ವಾರದಾಗ ಒಂದಿನ ಸಮಯ ಸಿಗ್ತದೆ. ಆ ವಾರದಲ್ಲಿ 3 ತಾಸು ನಮಗೆ ಸಮಯ ಇರ್ತದೆ. ಆ 3 ತಾಸು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಕರ್ತನ ಕಡೆ ನಾವು ತಿರುಗಿದವರಾಗಿದ್ದು ಆ 3 ತಾಸಿನಲ್ಲಿ ದೇವ್ರ ಸನ್ನಿಧಿಯನ್ನು ಅನುಭವಿಸುತ್ತಾ ಈ 3 ತಾಸು ಹೋಗಿ ಮಾಡಿರ್ತಕ್ಕಂಥ ಅದ್ಭುತವಾಗಿ ನಾವು ಪಡೆದುಕೊಂಡಿರ್ತಕ್ಕಂಥದ್ದು, ಈ 3 ತಾಸು ಒಳಗೆ ನಾವು ಏನೇನು ಪಡೆದುಕೊಂಡಿರ್ತೇವೋ ಈ 3 ತಾಸು ವಾರ ಎಲ್ಲ ನಾವು ಅನುಭವಿಸಬೇಕು. ಸಮಯ ಸಿಕ್ಕಾಗ ಪ್ರಿಯರೇ, ಸಮಯ ಸಿಕ್ಕಾರೆ ಸತ್ಯವೇದ ಅನುಸಾರವಾಗಿ ನಮಗೆ ದೇವ್ರ ಅದ್ಭುತ ಮಾತಾಡ್ಯಾನ. ದೇವ್ರ ಸತ್ಯವೇದ ಅನುಸಾರ ನಮ್ಮನ್ನು ತಿಳಿಸೇನೆ, ಎಚ್ಚರಿಸೇನೆಲ್ಲ. ಈ ವಾರ ನಾವು ಈ ರೀತಿಯಾಗಿ ಈ ವಿಧವಾಗಿ ನಾವು ನಡ್ಕೊಂಡು ಹೋಗರಿ, ಬಳಸ್ಕೊಂಡು ಹೋಗರಿ, ನಮ್ಮನ್ನು ರಕ್ಷಿಸ್ಕೊಳ್ಳರಿ, ಇನ್ನೊಬ್ಬರಿಗೆ ನಾವು ರಕ್ಷಣೆ ಕೊಡೋದಕ್ಕೆ ನಾವು ಪ್ರಯತ್ನ ಪಡೋರು ಎಂಬುದಾಗಿ ಒಂದು ಉದ್ದೇಶ, ಒಂದು ಮನೋಭಾವನೆ ಇಟ್ಕೊಂಡು ಹೋದೆ ಅಂದ್ರೆ ಎಷ್ಟು ಉತ್ತಮ ಪ್ರಿಯರೇ. ಅದಕ್ಕೆ ಒಂದು ಮಗನು ನಿಮಗಾಗಿ ಆತನ ಕೊಟ್ಟನ. ಆ ನಿಮಗಾಗಿ ಕೊಟ್ಟಿರ್ತಕ್ಕಂಥ ಮಗನು, ಆ ಹುಟ್ಟಿರ್ತಕ್ಕಂಥ ಮಗುವನ್ನು ನೀವು ಹಿಡಿದುಕೊಂಡು ನೀವು ಹೋದ್ರಿ ಅಂದ್ರೆ ಆತನಲ್ಲಿ ದೊರೆತನದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಲ್ಲಿ ಏನದ ರೀ? ದೊರೆತನದ ಆತನಲ್ಲಿ ಇದ್ದಂಥದ್ದು ಲೋಕದಲ್ಲಿ ಯಾರಲ್ಲಿಲ್ಲ. ಅನೇಕ ಜನರು ದೇವರುಗಳಂತ ಹೇಳಿಕೊಂಡು ಬಂದರ ಹೊರತು ಏನೂ ಕಾರ್ಯಗಳಾಗಿಲ್ಲ. ಈತನ ಲೋಕಕ್ಕೆ ರಕ್ಷಕನಾಗಿ ಬಂದನ ಪ್ರಿಯ. ಲೋಕಕ್ಕೆ, ಸರ್ವ ಲೋಕಕ್ಕೆ ರಕ್ಷಕನಾಗಿ ಬಂದಿನ ಕಾರಣ ದೊರೆತನದ ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಹೇಗೆ ಲೋಕಕ್ಕೆ ನಡೆಸಬೇಕು, ಲೋಕದಾಗಿರ್ತಕ್ಕಂಥ ಜನರಿಗೆ ಹೇಗೆ ನಡೆಸಬೇಕು, ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕೆಂಬ ಉದ್ದೇಶ ಅವನು ಒಳಗದ. ಅದು ನಡೆಸ್ಕೊಂಡು ಹೋಗ್ಲತ್ತನ. ಆದರೆ ನಡೀತಕ್ಕಂಥವ್ರು ನಾವು ಹೆಂಗೆ ಇರ್ಲತ್ತಿದ್ದೆವು ಪರೀಕ್ಷಿಸ್ಕೊಳ್ಬೇಕು. ನಾವು ಎಡಬಲಕ್ಕೆ ತಿರುಗ್ಲತ್ತೇವೆ ಪ್ರಿಯರೇ. ಎಡಬಲಕ್ಕೆ ನಾವು ತಿರುಗದಾಗೆ ನಾವು ಕರ್ತನನ್ನು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಆಶ್ರಯಿಸುತ್ತಾ, ಅಯ್ಯೋ ನಮಗೆ ಸಿಕ್ಕನಲ್ಲ ಒಬ್ಬ ಮಗನು, ನಮ್ಮ ನಡೆಸ್ತಕ್ಕಂಥ ಒಂದು ವ್ಯಕ್ತಿ ಸಿಕ್ಕಲ್ಲ, ಆಡಳಿತ ಅವನ ಮೇಲೆ ಅದಲ್ಲ, ಆತನ ಅನುಸಾರವಾಗಿ ನಾವು ನಡೆಯೋಣ ಎಂಬುದಾಗಿ ನೀ ಫಾಲೋ ಆಗಿ ಹೋದರೆ ಎಷ್ಟೋ ಒಂದು ಉತ್ತಮ, ಎಷ್ಟೋ ಒಂದು ಅದ್ಭುತ ನಿನ್ನ ಜೀವಿತಲ್ಲದ ಪ್ರೇಮ. ಈ ರೀತಿಯಾಗಿ ನೀನು ಹೋಲಕ ನೀನು ಪ್ರಯತ್ನ ಪಡಬೇಕು. ಈ ರೀತಿ ನೀವು ಹೋದೆ ಅಂದ್ರೆ ನಿನ್ನ ಜೀವಿತದಲ್ಲೆಲ್ಲ ಎಷ್ಟು ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಪರಿಹಾರ ಅದ. ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಪರಿಹಾರ ಅದ, ದಿನ ಅದಕ್ಕೆ ಪರಿಹಾರ ಅದ. ಯಾಕಂದರೆ ಆ ಆಡಳಿತವನ್ನು ಹಿಡ್ಕೊಂಡು ಬಂದಿರತಕ್ಕಂಥ ದೇವರು ಆತನ ಸನ್ನಿಧಿಯಲ್ಲಿ ನಾವು ಆಶ್ರಯಿಸುತ್ತಾ ಆತನ ಚಿತ್ತಂತೆ ನಡೆಯೋದಕ್ಕಾಗಿ ನಾವು ಪ್ರಯತ್ನ ಪಟ್ಟೆವಂದ್ರೆ ಎಷ್ಟೋ ಒಂದು ಅದ್ಭುತದ ಪ್ರೇರೆ. ಅದ್ಭುತ ನೋಡ್ತಕ್ಕಂಥವ್ರು ನೀವಾಗಿದ್ದೀರಿ, ಅದ್ಭುತ ನೋಡ್ತಕ್ಕಂಥವ್ನು ನಾನು ಕೂಡ ಆಗಿದ್ದ ಪ್ರೇರೆ. ನಮ್ಮನ್ನು ರಕ್ಷಿಸ್ಕೊಳ್ಬೇಕು. ನಾವು ಯಾಕೆ ನಮಗೆ ದೇವರು ಈ ವಿಷಯದಲ್ಲಿ ಕಾರ್ಯ ಮಾಡಿದ್ದಾನೆ, ಹೇಗೆ ಕಾರ್ಯ ಮಾಡಿದ್ದಾನೆ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸಿಕೊಂಡು ನಾವು ನಡೆದುಕೊಂಡು ಮುಂದಕ್ಕೆ ಹೋಗುವಾಗ ಎಷ್ಟೋ ಒಂದು ಅದ್ಭುತಗಳು ನಾವು ನೋಡ್ತಕ್ಕಂಥವ್ರಾಗಿದ್ದೆವು ಪ್ರೇರೆ. ಅದಕ್ಕೆ ಹೇಳ್ತಾನೆ, ಎಲ್ಲೇ ಕಷ್ಟಪಡೋರೆ, ಸಮಸ್ತ ಭಾರ ಹೊತ್ತವ್ರೆ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತಾ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಈ ಮಾತುಗಳು? ಹೇಳಿದೆ ಯಾರ ವಿಷಯವಾಗಿ? ಯಾಕೆ ಈ ಮಾತುಗಳು ಹೇಳ್ಯಾನ? ಆತನಲ್ಲಿ ಶಕ್ತಿ ಅದ, ಆತನಲ್ಲಿ ಸಾಮರ್ಥ್ಯ ಅದ. ನಿನ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾರ್ಯಗಳು ಆತನಲ್ಲದ. ನಿಮ್ಮ ಭಾರಗಳು ನನ್ನ ಬಳಿ ತೊಗೊಂಬರ್ರಿ, ಆ ಭಾರಗಳನ್ನು ನಾನು ಪರಿಹಾರ ಮಾಡ್ತಾ ಅಂತ ಹೇಳ್ತಾನೆ. ಯಾಕಂದರೆ ಆತನಲ್ಲಿ ಆ ಶಕ್ತಿ ಇದನ್ನ ಕಾರಣ. ಯಾಕಂದರೆ ಆಡಳಿತವು ಅವನ ಬಾಹುವಿನ ಮೇಲೆ ಅದ, ಆತನ ಭುಜದ ಮೇಲೆ ಆಡಳಿತವಾದ ಪ್ರೇರೆ. ಆ ಹೋರ್ತಕ್ಕಂಥ ಒಂದು ಶಕ್ತಿ ಆತನಲ್ಲದ. ನೀವು ಆತನ ಸನ್ನಿಧಿಗೆ ಬರಷ್ಟೇ. ಆತನ ಸನ್ನಿಧಿಗೆ ಬಂದಾಗ ನಿಮಗಿರ್ತಕ್ಕಂಥ ಕಷ್ಟಗಳವನು, ಭಾರಗಳವನು, ಸಮಸ್ಯೆಗಳವನು, ಅವು ಏನೇನಿರ್ತವೋ ಅವೆಲ್ಲ ನೀವು ದೇವರನ್ನು ಒಪ್ಪಿಸುವಾಗ, ಸಮರ್ಪಣೆ ಮಾಡಿದಾಗ ದೇವರು ನಿಮ್ಮನ್ನು ಅದ್ಭುತವಾಗಿ ಬಿಡುಗಡೆ ಮಾಡ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ, ನಿಮ್ಮನ್ನು ರಕ್ಷಿಸ್ತಾನೆ ಪ್ರಿಯರೇ. ಕೀರ್ತನೆಗಾರನ 34ನೇದಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ, ಮುರಿದೋಗಿರ್ತಕ್ಕಂಥ ಮನಸ್ಸು ದೇವ್ರು ಕೂಡಿಸ್ತಾನಂತ. ಮುರಿದೋಗಿರ್ತಕ್ಕಂಥ ಮನಸ್ಸು, ಒಂದು ಗ್ಲಾಸ್ ಮುರಿದೋಗಿದ್ರೆ ಆಸ್ ಇಟ್ ಈಸ್ ಕೂಡಿಸ್ಲಿಕ್ಕಾಗಲ್ಲ. ಒಂದು ಈ ಪೈಂಪು ಅಲ್ತನ ಕರೆಕ್ಟ್ ಅದ, ಇಲ್ಲಿ ಬರೋಣ ವಂಕಟಿಂಕ್ ಆಗ್ಯದ. ಕರೆಕ್ಟ್ ಸೆಟ್ ಮಾಡ್ಲಿಕ್ಕೆ ಕೂಡ ಹೇಳಿದೆವು, ಮತ್ವಿ ಹೆಂಗಾಗ್ಯದ, ಕರೆಕ್ಟ್ ಇರ್ತಕ್ಕಂಥ ಪೈಂಪ್ ಏನಾಗ್ಯದ, ವಂಕಟಿಂಕ್ ಆಗ್ಯದ. ಅಂದರೆ ನಾ ಯಾಕೆ ಮಾತಾಡ್ತಂದರೆ, ಮನುಷ್ಯನ ಜೀವಿತದಲ್ಲಿ ಕೂಡ ನಮ್ಮನ್ನು ಸರಿ ಮಾಡಿಕೊಂಡಾಗ ಕೂಡ ಕೆಲವು ಸರ್ತಿ ವಂಕಡಿಂಕ್ ಆಗಿರ್ತಕ್ಕಂಥ ಸಮಸ್ಯೆಗಳು ನಮ್ಮೊಳಗೆ ಬಂದಿರ್ತಾವೆ. ಈ ಸಮಸ್ಯೆಗೆ ನೀವೇ ಪರಿಹಾರ ಮಾಡ್ಕೋಬೇಕು, ನೀವು ಇದಕ್ಕೆ ಪರೀಕ್ಷಿಸ್ಕೊಳ್ಬೇಕು. ಯಾಕೆ ಇದು ನನ್ನ ಒಳಗೆ ಬಂತು, ಯಾಕೆ ನನ್ನ ಮನಸ್ಸು ಮುರಿದೋಗ್ಯದ, ಯಾಕೆ ನಾ ಈ ರೀತಿಗೆ ಬಿದ್ದೋದ, ಯಾಕೆ ನನ್ನ ಜೀವಿತದಲ್ಲಿ ಅಂತ ಒಂದು ಘಟನೆಗಳು, ಯಾಕೆ ನಮ್ಮ ಕುಟುಂಬದಲ್ಲಿ ಅಂತ ಒಂದು ಸಮಸ್ಯೆಗಳು ಎಂಬುದಾಗಿ ನಿನ್ನನ್ನು ನೀನು ಕರೆಕ್ಟಾಗಿ ಸಮಾಧಾನದಿಂದ ಪರೀಕ್ಷಿಸಿಕೊಂಡು ಆತನ ಸನ್ನಿಧಿ ಆಶ್ರಯಿಸುವ ಕೂಡ ದೇವರ ಅದ್ಭುತ ನೋಡ್ತೀರಿ. ನಿಮ್ಗೆ ಅತಿ ಹೆಚ್ಚಿಗೆ ಟೆನ್ಷನ್ ಫೀಲ್ ಆಗ್ಲತ್ತದ, ಅತಿ ಹೆಚ್ಚಿಗೆ ಕಷ್ಟಕ್ಕೆ ಒಳಗಾಗ್ಲತ್ತರಿ, ಅತಿ ಹೆಚ್ಚಿಗೆ ಸಮಸ್ಯೆಗೆ ಒಳಗಾಗ್ಲತ್ತೀರಿ ಅಂದ್ರೆ ಓದಲಕ್ಕೆ ಬರ್ತಂದ್ರೆ ಸತ್ಯವೇದವನ್ನು ನೀವು ಪರಿಪಾಲನೆ ಮಾಡಿರಿ. ಕಷ್ಟಕ್ಕೆ ಒಳಗಿದ್ದಾಗ, ಚಿಂತೆಗೆ ಒಳಗಾದಾಗ, ಬಾಧೆಗೆ ಒಳಗಾದಾಗ, ಸಮಸ್ಯೆಗೆ ಒಳಗಾದಾಗ, ರೋದನೆಗೆ ಒಳಗಾದಾಗ ನೀವು ಮಾಡ್ತಕ್ಕಂಥ ಒಂದು ಕಾರ್ಯ ದೇವರನ್ನು ಅನುಭವಿಸ್ರಿ. ಸತ್ಯವೇದವನ್ನು ತೆಗೆದು ಒಂದೊಂದು ಅಧ್ಯಾಯಗಳನ್ನು ಓದ್ತಾ ಈ ಅಧ್ಯಾಯದಾಗ ಕುಂತೀರಂದ್ರೆ, ಸತ್ಯವೇದ ಧ್ಯಾನ ಮಾಡ್ತೀರಂದ್ರೆ ನಿಮ್ಮ ಮನಸ್ಸು ದೇವ್ರ ಕಡೆ ತಿರುಗ್ತದ.
ದೇವ್ರ ವಾಕ್ಯಗಳು ನಿಮ್ಮೊಳಗೆ ಬೀಜವಾಗಿ ಬೇರು ಹುಡ್ತಕ್ಕಂಥವಾಗಿರ್ತಾವ. ನಿಮ್ಮ ಕಷ್ಟ ಯಾವ ಕಡೆ ಓಡ್ತದೋ ಗೊತ್ತೇ ಆಗಲ್ಲ. ಸಮಯ ಯಾವ ಕಡೆ ಓಡ್ತದೋ ಗೊತ್ತೇ ಆಗಲ್ಲ. ಚಿಂತೆ ಯಾವ ಕಡೆ ಓಡ್ತದೋ ಗೊತ್ತಾಗಲ್ಲ. ಕಷ್ಟ ಯಾವ ಕಡೆ ಓಡ್ತದೋ ಗೊತ್ತಾಗಲ್ಲ. ವೇದನೆಗಳು ಬಂದಿರ್ತಕ್ಕಂಥ ಸಮಸ್ಯೆ ಭಯಂಕರ ಅಂದ್ರೂ ಕೂಡ ಅದು ಯಾವ ಕಡೆ ಓಡ್ತದೋ ಗೊತ್ತಲ್ಲ. ಅಂದರೆ ದೇವರೊಟ್ಟಿಗೆ ಸಹವಾಸ ಬೆಳೆಸುವಾಗ ಅದ್ಭುತಗಳನ್ನು ಏನು ಮಾಡ್ತೀರಿ, ನೋಡ್ತೀರಿ ಪ್ರೇಯರೇ. ಆತನ ಮೇಲೆ ಅದಕ್ಕೆ ಆಗತ್ತಾನೆ ಈ ಲೋಕಕ್ಕೆ ಬಂದನ. ಈ ಲೋಕಕ್ಕೆ ಬಂದಿನ ಕಾರಣನೇ ನೀವು ಆತನ ಹಿಡ್ಕೊಂಡು, ಯಾಕಂದರೆ ಆತನಲ್ಲಿ ದೊರೆತೇನದ. ನಮಗಾಗಿ ಕೊಟ್ಟಿದ್ದಾನಷ್ಟೇ, ಇನ್ನೊಬ್ಬರಿಗಾಗಿಲ್ಲ. ನಮಗಾಗಿ ಒಂದು ಮಗನನ್ನು ಕೊಟ್ಟಿರುವಾಗ ಆ ಮಗನನ್ನು ನಾವು ಹಿಡಿದುಕೊಂಡು ಆ ಮಗನ ಅನುಸಾರವಾಗಿ ನಾವು ಫಾಲೋ ಆಗುತ್ತಾ, ಆತನ ಚಿತ್ತದಂತೆ ನಡೆಯುತ್ತಾ ನಾವು ಪ್ರಯಾಸಪಟ್ಟೆ ಅಂದ್ರೆ ಎಷ್ಟು ಒಂದು ಅದ್ಭುತದ ಪ್ರೇಯರೇ. ಒಂದು ಎಕ್ಸಾಂಪಲ್ ನಿಮ್ಮನ್ನ ಹೇಳ್ತೆ. ಒಂದು CM ಬರಬೇಕಾದ್ರೆ ಎಷ್ಟು ಬಂದೋಬಸ್ತ್ ಬೇಕು ರೀ? ಒಂದು CM ನಮ್ಮ ಬೀದರ್ಗೆ ಬರಬೇಕಾದ್ರೆ ಎಷ್ಟು ಬಂದೋಬಸ್ತ್ ಬೇಕು? ಸರಿ, ನಮ್ಮ ಬೀದರ್ MLA ಒಂದು ಪ್ರಾಂತಕ್ಕೆ ಬರಬೇಕಾದ್ರೆ ಎಷ್ಟು ಬಂದೋಬಸ್ತ್ ಬೇಕು? ಒಂದು ಮಿನಿಸ್ಟರ್ ಬರಬೇಕಾದ್ರೆ ಎಷ್ಟು ಬಂದೋಬಸ್ತ್ ಬೇಕು? ಬೇಕಲ್ರಿ. ಅವನ ಬಳಿಗೆ ಯಾರ ತನ್ನಂತ ಓಡ್ತೇವಾ? ಓಡ್ಲಕ್ಕೆ ಚಾನ್ಸ್ ಅದ? ಚಾನ್ಸ್ ಇಲ್ಲೇ ಇಲ್ಲ. ಓಡಿದ್ರು ಕೂಡ ಇಲ್ಲಿ ಇರ್ತಕ್ಕಂಥ ಹಿಂದಿದ್ದವ್ರೆ ನಮ್ಮ ಹಿಡ್ಕೋತಾರೆ ಪ್ರೇಯರೇ. ಈ ಪರಲೋಕವನ್ನು ಆಳ್ತಕ್ಕಂಥ ಈ ದೇವ್ರ ಬಳಿಗೆ ಯಾರು ಭೀ ಹೊಡಿಬಾರಿ. ನಿಮ್ಗೆ ಯಾರು ಅಡ್ಡಿ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ, ಯಾರು ಹಿಡಿಲಕ್ಕೆ ಕೂಡ ಚಾನ್ಸ್ ಇಲ್ಲ. ಸೈತಾನ ನಿಂಗೆ ಮಧ್ಯದಕ್ಕೆ ಹಿಂಗೆ ಹಾಕ್ತಾನ, ಒಂದು ಗೋಡೆ ಹಾಕ್ತಾನೆ. ಹಿಂಗೆ ಮಧ್ಯದಲ್ಲಿ ಹಾಕಿದ್ರು ಕೂಡ ದೇವ್ರು ಆ ಗೋಡೆಯನ್ನು ಹೊಡೆದಾಕ್ತಾನೆ ಪ್ರೇಯರೇ. ಯಾರು ತಡಿಲಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನೀನು ನನ್ನ ಮಗನು, ನಾನು ನಿನ್ನನ್ನು ಪಡೆದಿದ್ದೇನೆ ಅಂತ ಹೇಳ್ತಾನೆ ಸ್ಪಷ್ಟವಾಗಿ. ಆತ ನಿನ್ನನ್ನು ಪಡೆದಿದ್ದಾಗ ಆತನ ಅನುಸಾರವಾಗಿ ನಡೆಯೋದಕ್ಕಾಗಿ ನೀನು ಪ್ರಯಾಸಪಟ್ಟೆ ಅಂದ್ರೆ ನಿನಗೆ ಯಾರು ತಡಿತಕ್ಕಂಥವ್ರು ಲೋಕದಲ್ಲಿ ಇಲ್ಲ. ನೀನು ದೇವ್ರ ಮಗನಷ್ಟೇ, ನೀನು ದೇವ್ರಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಷ್ಟೇ. ನಿನ್ನ ಜೀವಿತದಲ್ಲಿ ಏನು ಮಾಡುತ್ತಾನೋ ಅದು ಸರಿ ಮಾಡ್ತಾನೆ. ಅದು ಒಳ್ಳೇದಕ್ಕಾಗಿ ದೇವ್ರು ನಿಂಗೆ ಮಾಡ್ಯಾನ, ಕೆಟ್ಟದಕ್ಕಾಗಿ ಮಾಡಿಲ್ಲ. ಅದು ಯಾಕೆ ಮಾಡಿದ್ದಾನೆ ಎಂಬುದಾಗಿ ಒಂದು ಸರ್ತಿ ಅರ್ಥ ಮಾಡ್ಕೊಂಡಿದ್ರೆ ನಿನ್ನ ಜೀವಿತದಲ್ಲಿ ಒಂದು ಸರ್ತಿ ಕೂಡ ನೀವು ಫೇಲ್ ಆಗಲಕ್ಕೆ ಅವಕಾಶ ಚಾನ್ಸಸ್ ನಿನಗೆ ಇಲ್ಲ ಪ್ರೇಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಯೆಶಾಯ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 22-23 ವಚನ ಓದ್ರಿ. ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಅವನ ತೆರೆದರೆ ಯಾರು ಮುಚ್ಚರು, ಮುಚ್ಚಿದರೆ ಯಾರು ತೆರೆಯರು. ಗಟ್ಟಿಯಾದ ಸ್ಥಳದಲ್ಲಿ ಮಳೆಯನ್ನು ಹೊಡೆದ ಹಾಗೆ ಅವನನ್ನು ಭದ್ರಪಡಿಸುವೆನು. ಅವನು ತನ್ನ ವಂಶದವರಿಗೆ ಗೌರವಪೀಠವಾಗಿರುವನು. ಯಾರ ವಂಶದವರಿಗೆ? ಯಾರು ಕ್ರಿಸ್ತನ ಅನುಸಾರವಾಗಿ ನಡೀತಾರೋ, ಯಾರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ದೀಕ್ಷಾಸ್ನಾನ ಮಾಡಿಕೊಂಡಿದ್ದಾರೋ, ಯಾರು ಆತನ ಚಿತ್ತದಂತೆ ನಡೀತಕ್ಕಂಥರಾಗಿ ಇದ್ದಾರೋ ಅವರಿಗೆ ಗೌರವ ಪೀಠವಾಗಿದ್ದಾನೆ ಪ್ರೇರೇತನು. ಆತನಲ್ಲಿರ್ತಕ್ಕಂಥ ಸನ್ಮಾನ, ಆತನಿರ್ತಕ್ಕಂಥ ಸತ್ಯತೆ, ಆತನಿರ್ತಕ್ಕಂಥ ಒಂದು ಸಮೃದ್ಧಿ ಲೋಕದಲ್ಲಿ ಎಲ್ಲೂ ಸಿಗಲ್ಲ ನಿಮಗೆ. ಈಗ ನಾ ಬಿಸ್ನೆಸ್ ಮಾಡುವಾಗ ಸತ್ಯ ಹೇಳ್ತೇನೆ ನಿಮ್ಗೆ, ಬಿಸ್ನೆಸ್ ಮಾಡುವಾಗ ಒಂದು ಸ್ಟೇಜ್ಗೆ ನಾ ಹೋಗಿಲ್ಲ, ಒಂದು ಸ್ಟೇಜ್ ಕೂಡ ನಾನು ಏರಿಲ್ಲ. ಇವತ್ತು ಎಲ್ಲಿ ಹೋದ್ರೂ ಕೂಡ ನಮಗೆ ಸನ್ಮಾನ ಅದ. ಇವತ್ತು ಎಲ್ಲಿ ಹೋದ್ರೂ ಕೂಡ ಒಂದು ಸ್ಥಳ ಅದ, ನಮಗಂತೂ ಒಂದು ಸ್ಥಳ ಅದ. ಆ ಸ್ಥಳವನ್ನು ನಮಗೆ ಗೌರವ ಪೀಠವಾಗಿ ದೇವ್ರು ಇಟ್ಟನು ಪ್ರೇ. ಅದು ನನಗಾಗಿ ಇಟ್ಟನು, ನಿನಗಾಗಿ ಕೂಡ ಆ ಗೌರವ ಪೀಠವನ್ನು ಇಟ್ಟನು ಪ್ರೇರತನು. ಯಾಕಂದರೆ ನಾನು ಕೂಡ ಯಾವ ಸ್ಥಳ ಅಲ್ಲದನೋ ನಿಮಗೂ ಕೂಡ ಅದೇ ಸ್ಥಳ ಅಲ್ಲದ. ಸಪ್ರೇಟ್ ಸ್ಥಳ ಅಲ್ಲಿಲ್ಲ ಪ್ರೇಯರಿ. ಇಲ್ಲಿ ಸಪ್ರೇಟ್ ಸ್ಥಳ ಅದ, ಇಲ್ಲಿ ಸಪ್ರೇಟ್ ಪ್ಲೇಸ್ಗಳವ, ಸಪ್ರೇಟ್ ರೆಸ್ಪಾನ್ಸ್ಗಳು ಸಿಗ್ತಕ್ಕಂಥವಿಲ್ಲವ. ಅಲ್ಲಿ ಎಲ್ಲರಿಗೂ ಒಂದೇ ಅದ ಪ್ರೇಯರಿ. ಭಕ್ತರಿಗೆ, ನಂಬಿಗಸ್ತರಿಗೆ ಅದೇ ಸ್ಥಳ ಅದ, ಸೇವಕರಿಗೆ ಅದೇ ಸ್ಥಳ ಅದ, ಈ ಸಭೆಯಲ್ಲಿ ದುಡಿತಕ್ಕಂಥ ಮಕ್ಕಳಿಗೆ ಅದೇ ಸ್ಥಳ ಅದ, ದೇವರ ಅನುಸಾರವಾಗಿ ನಡೀತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ಅದೇ ಸ್ಥಳ ಅದ. ಇಲ್ಲಿ ಪ್ಲೇಸ್ ಬೇರೆಗಳವ ಹೊರತು ಅಲ್ಲಿ ಎಲ್ಲರಿಗೂ ಒಂದೇ ಪ್ಲೇಸ್, ಎಲ್ಲರಿಗೂ ಒಂದೇ ಸ್ಥಳ, ಎಲ್ಲರಿಗೂ ಒಂದೇ ಮಾನ ಮರದೆ ಗೌರವ ಅಲ್ಲದ. ಅದಕ್ಕೆ ಇವತ್ತೇ ತಿಳಿಸ್ಲತ್ತನ, ನಾನೇ ಗೌರವ ಪೀಠವಾಗಿದ್ದೇನೆ, ನಾನು ಇದ್ದಿದ್ದಂತ ಹೇಳ್ತಾನೆ. ಆತನ ಮುಚ್ಚಿದ ಬಾಗಿಲು ಯಾರು ತೆರೀಲಕ್ಕಾಗಲ್ಲ, ಆತನು ತೆರೆದಿರ್ತಕ್ಕಂಥ ಬಾಗಿಲು ಯಾರು ಮುಚ್ಚಲಕ್ಕ ಆಗಲ್ಲ ಪ್ರೇರೆ. ಯಾರ್ಲಿಂದ ಆಗ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೋಹನ ನಾವೇ ಕಟ್ಟಿರುವಾಗ ಜನರು ಲೋಕರೀತಿಯಾಗಿ ಇದ್ದರು, ಲೋಕರೀತಿಯಾಗಿ ನಡೆದೋದ್ರು. ನೋಹನಿಗ ದೇವ್ರ ಸ್ವಾರ್ಥ ಪ್ರಕಟಿಸಿದ ನೋಹನ ಪ್ರಯಾಸಪಟ್ಟು, ಆತನ ಕುಟುಂಬ ಪ್ರಯಾಸಪಟ್ಟನು. ಬೇರೆ ಜನರು ಯಾರು ರಕ್ಷಣೆ ಹೊಂದಲ್ಲ ಕಾರಣ ದೇವ್ರ ಕೋಪ ಬಂದಾಗ ನೋಹನಗೊಂದು ನಾವೇ ರೆಡಿ ಮಾಡಂದ್ರೆ ಎಲ್ಲ ಕುಟುಂಬದವ್ರು ಕಲ್ತು, ಅವ್ರಿರ್ತಕ್ಕಂಥ ಗಂಡ ಹೆಂಡತಿ, 2 ಮಕ್ಕಳು, ಸೊಸಿದೇರು ಅವರೆಲ್ಲ ಕಲ್ತು ಏನು ಮಾಡ್ಯಾರ,
ಒಂದು ನಾವೇನು ಏರ್ಪಡಿಸಿದಾರೆ ಪ್ರೇರೆ ಅವ್ರದವ್ರೆ. ಒಂದು ನಾವೇನು ಏರ್ಪಡಿಸ್ಕೊಂಡು ಆ ನಾವೇನು ರೆಡಿ ಮಾಡಿದಾರ. ರೆಡಿ ಮಾಡಿದ ತಕ್ಷಣ ಅದ್ರಾಗ ಯಾರ್ಯಾರು ಬರಬೇಕೋ ಎಲ್ಲರಿಗೂ ದೇವ್ರು ಕಳ್ಸ್ಯಾನ. ನೋಹನಂತನ ದೇವ್ರೆ ನಾ ಮುಸ್ತಬಾಗಿಲ್ ಬೇಡ, ನೀ ಮಾನವನಿದ್ದಿ, ನಿನ್ನ ಒಳಗೆ ಕರುಣೆ ಹುಟ್ಟುತ್ತದೇನೋ, ಬೇಡ ನೀ ಮುಚ್ಚಬೇಡ, ನಾನೇ ಬಾಗಿಲನ್ನು ಮುಚ್ತ ಅಂತೇಳಿ ಏನು ಮಾಡ್ಯಾನ, ದೇವರ ಬಾಗಿಲು ಮುಚ್ಚೇನ. ದುಷ್ಟ ಜನರಾಗಿರ್ತಕ್ಕಂಥ ಜನ ಎಲ್ಲ ಬಂದು ಮಳೆ ಬೀಳತ್ತೆ, ಸಮಯದಲ್ಲಿ ನೀರು ತುಂಬ್ತಾ ಬಂದಾಗ ಎದೆ ಬಡ್ಕೂತಾ ಎಷ್ಟೋ ದುಃಖದಿಂದ ಕಣ್ಣೀರಿಂದ ಅಳ್ಳತ್ತಾರ, ದೇವ್ರೇ ಪ್ರಯೋಜನ ಇಲ್ಲ. ಅದು ಬಾಗಿಲು ಯಾರು ಮುಚ್ಚವು ಅಂದರೆ ದೇವರೇ ಆ ಬಾಗಿಲು ಮುಚ್ಚೇನ, ಅಲ್ಲಿ ಯಾರ್ಲಿಂದ ತೆರಿಲಕ್ಕಾಗಿಲ್ಲ. ಇವತ್ತು ಕೂಡ ಈ ವಾಕ್ಯದ ಅನುಸಾರವಾಗಿ ಯಾಕೆ ಹೇಳ್ತಾರಂದರೆ, ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೇನು, ಅವನು ತೆರೆದರೆ ಯಾರು ಮುಚ್ಚರು. ಇವತ್ತು ನಿಮ್ಗಾಗ ಆತನ ಬಾಗಲು ತೆರೆದಿಟ್ಟನ ಪ್ರೇರೆ, ತೆರೆದಿಟ್ಟನಂತವ ಇಲ್ಲ, ನಿಮಗಾಗಿ ಪರಲೋಕದ ಒಂದು ಬಾಗಿಲನ್ನು ತೆರೆದಿಟ್ಟನ ಪ್ರೇರೆ. ಇಲ್ಲಿ ನಾವು ನಡಿಲತ್ತದ ನಮ್ಮ ಕಾಲುಗಳಿಗೆ ಮಣ್ಣು ಹತ್ತದ, ಧೂಳಿ ಹತ್ತದ, ಇಲ್ಲಿ ಎಲ್ಲ ಹತ್ಕೊಂಡು ಬರ್ತವೆ ಪ್ರೇರೆ. ಅಲ್ಲಿ ಮಣ್ಣು ಧೂಳಿ ಹತ್ತಲ್ಲ, ಯಾಕಂದರೆ ಬಂಗಾರದ ಮೆಟ್ಲಿರ್ತಾವೆ ಪ್ರೇರೆ, ಅಲ್ಲಿ ಬಂಗಾರದ ಸಿಡಿಗಳಿರ್ತಾವ, ಏಕ್ದಮ್ ನೀಟ್ನೆಸ್ ಇರ್ತದ ಪ್ರೇರೆ. ಅಲ್ಲಿ ಸೂಟರ್ ಯಾರಿರಲ್ಲ, ತೊಳೆರಲ್ಲ, ಬಳೆರ ಯಾರಿರಲ್ಲರು, ಅಲ್ಲಿ ಸದಾ ನೀಟ್ನೆಸ್ ಇರ್ತದ. ಅದ್ರ ಮೇಲೆ ಹೆಜ್ಜೆ ಇಡುತ್ತಾ ನೀವು ಆಟೋಮೆಟಿಕ್ಲಿ ಇರ್ತಾ ಇರ್ತೀರಿ ಪ್ರೇರೆ. ಈ ಸ್ಥಳ ಅದು ಅಂತ ಒಂದು ಬಾಗಿಲು ತೆರೀತಕ್ಕಂಥ ಒಂದು ಶಕ್ತಿ ಯೇಸು ಕ್ರಿಸ್ತನ ಕೈಯಲ್ಲದ. ಒಂದು ವೇಳೆ ಆತನ ಬಾಗಿಲನ್ನು ಮುಚ್ಚಿದ್ರಂದ್ರೆ ನಿಮ್ಮ ಪರಿಸ್ಥಿತಿ ಏನು, ನಿಮ್ಮ ಗತಿ ಏನು, ನಿಮ್ಮ ಸ್ಥಿತಿ ಏನು, ನೀವು ಎಲ್ಲಿನವರು? ಸತ್ಯವೇದದಲ್ಲಿ ಮಾತಾಡ್ತಾನ, ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ಸ್ವರ್ಗದಲ್ಲಿ ಸೇರುವುದಿಲ್ಲ, ಆತನ ಚಿತ್ತದಂತೆ ನಡೀತಕ್ಕಂಥ ವ್ಯಕ್ತಿಗಳು ಮಾತ್ರನೇ ಸ್ವರ್ಗದಲ್ಲಿ ಸೇರ್ತಾರೆ ಪ್ರೇರೆ. ಅಯ್ಯೋ ಸ್ವಾಮಿ, ನಮ್ಮ ಬೀದಿಯಲ್ಲಿ ನೀನು ಸುವಾರ್ತೆ ಪ್ರಕಟಿಸಿದಿ, ನಾವು ಅನೇಕ ಅದ್ಭುತ ಮಾಡಿದೆವು, ನಿನ್ನ ಹೆಸರು ಹೇಳಿದೆವು, ದೇವ್ ಬಿಡಿಸಿದೆವು, ಭಾನಮತ್ತೆ ಬಿಡಿಸಿದೆವು, ರೋಗ ವ್ಯಾಧಿಗಳು ವಾಸಿ ಮಾಡಿದೆವು, ಕುಂಟ ನಡೆದಾನ, ಮೂಕನ್ ಮಾತಾಡೇನು, ಕಿವುಡನ ಕೇಳಿ, ಎಲ್ಲ ಅದ್ಭುತ ಮಾಡಿದೆವು. ಸರಿಯಾದ ಮಾರ್ಗದಿಲ್ಲ. ನೀನು ಯಾವನು? ನೀನು ಎಲ್ಲಿ ಯಾವನು? ನಿನ್ನ ಗೊತ್ತಿಡಲ್ಲ, ನೀ ಯಾರೋ? ನನ್ನ ಹೆಸರಲ್ಲಿ ಮಾಡಿದ ಅಷ್ಟೇ, ನೀ ಯಾರು ನಂಗೆ ಗೊತ್ತಿಲ್ಲ, ನೀ ಎಲ್ಲಿ ನಾವು ನನಗೆ ಗೊತ್ತಿಲ್ಲ, ನೀನು ಗುರ್ತು ನನಗೆ ಗೊತ್ತಿಲ್ಲ ಅಂತೇಳಿ ಏನು ಮಾಡ್ತಾನ, ಅಲ್ಲಿಂದು ಓಡಿಸ್ತಾನ ಪ್ರಿಯ. ತಳ್ಳಲ್ಪಟ್ಟವನಾಗಿರ್ತಿ, ಲೋಕವನ್ನು ನೀನು ಸಹಿಸ್ಕೊಳ್ಳ, ಲೋಕವ್ಯಾಧಿನ ನೀನು ಸಹಿಸ್ಕೊಳ್ಳ ಪ್ರೇರೆ. ಈ ಲೋಕ ಪ್ರೀತಿ ಮಾಡಿದ ನೀನು ಆ ದಿನ ಕೂಡ ನೀನು ಸಹಿಸ್ಕೊಳ್ಳ ಪ್ರೇರೆ. ಈ ಲೋಕ ನೀನು ಬೆಂಕಿಯಲ್ಲಿ ಹಾಕಿ ದಗದ ಅಗ್ನಿಯಲ್ಲಿ ನೀನು ಸುಡ್ತಾ ಇರ್ತಿ. ಎಷ್ಟೋ ಗೋಳಾಟ, ಎಷ್ಟೋ ಚೀರಾಟ ಇರ್ತದ. ಇಲ್ಲಿ ಒಂದು ಸ್ವಲ್ಪ ಪೆಟ್ಟು ಹತ್ತರೆ ತಾಳ್ಕೊಳ್ಳೋಕ್ಕಾಗಲ್ಲ, ಒಂದು ಸ್ವಲ್ಪ ಗಾಯ ಆದರೂ ಶರೀರ ತಾಳ್ಕೊಳ್ಳೋಕ್ಕಾಗಲ್ಲ ಪ್ರೇರೆ. ಬೆಂಕಿಯಲ್ಲಿ ಹೇಗೆ ಸುಡ್ತಿ ಗೊತ್ತಿಲ್ಲ. ಆದರೆ ಇನ್ನೂ ಅವಕಾಶ ಇದೆ, ಯಾಕಂದರೆ ಆತನ ಹೇಳ್ತಾನ, ಏನಂತ ಹೇಳ್ತಾನ, ತೆರೆದರೆ ಯಾರು ಮುಚ್ಚರು, ಮುಚ್ಚಿದರೆ ಯಾರು ತೆರೆಯರು. ಮತ್ತೆ ಹೇಳ್ತಾನೆ ಸ್ಪಷ್ಟವಾಗಿ, ಗಟ್ಟಿಯಾದ ಈ ಸ್ಥಳದಲ್ಲಿ ಮೋಳೆಯನ್ನು ಹೊಡೆದ ಹಾಗೆ ಅವನನ್ನು ಭದ್ರಪಡಿಸುವೆನು. ಅವನಲ್ಲಿರ್ತಕ್ಕಂಥ ಶಕ್ತಿ ಲೋಕದಲ್ಲಿ ಇನ್ಯಾರಲ್ಲಿ ಇರ್ಲಕ್ಕೆ ಅವಕಾಶ ಚಾನ್ಸ್ ಇಲ್ಲ, ಇನ್ನು ಯಾರಿಗೆ ನಾನು ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಮೋಳೆ ನೋಡ್ರಿ, ಅದಕ್ಕೆ ಸುಮ್ಮನೆ ಹಿಂಗೆ ಹೊಡೆದ್ರೆ ಬಿ ತೂತಾಗ್ತದೆ ಪ್ರೇರೆ. ಒಂದು ಮೋಳೆ ಇಟ್ಟು ಒಂದು ಕಲ್ಲಚ್ಚ ಹೊಡೆದ್ರು ಕೂಡ ಭೂಮಿಯಲ್ಲಿ ಅದು ಹೋಗ್ತದೆ ಪ್ರೇರೆ. ಡ್ರಿಲ್ ಹಾಕಿ ಡ್ರಿಲ್ಲಿಂದ ಹೊಡೆದವ್ರು ಕೂಡ ಬಂಡೆ ಏನಾಯ್ತದ ತೂತು ಬೀಳ್ತವೆ ಪ್ರೇರೆ. ಡ್ರಿಲ್ ಹಾಕಿ ಒಂದು ಮೋಳೆ ಡ್ರಿಲ್ ಹಾಕಿದೆ ಅಂದ್ರೆ ಕೂಡ ಬಂಡೆ ತೂತು ಬೀಳ್ತದೆ. ಮೋಳೆ ಎಲ್ಲಿ ಭೀ ಹೊಡಿಬೋದು ನೀವು, ಅಂಥ ಒಂದು ಸ್ಥಿತಿಯಲ್ಲಿ ಅದಕ್ಕೆ ಓಡ್ತವೆ ಪ್ರೇರೆ. ಅದಕ್ಕೆ ಹೊಡಿತಕ್ಕಂಥ ಉಪಯೋಗ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ ನಿನ್ನ ಒಳಗಿರ್ಬೇಕು. ಈಗ ಬಂಡೆ ಹೊಡಿತಕ್ಕಂಥವ್ರು ಮೊದಲು ಏನು ಮಾಡ್ತಾರ, ಮೋಳೆ ಟೈಪ್ ಮಾಡಿ ಅದಕ್ಕೆ ಸ್ವಲ್ಪ ಹಳ್ಳು ಟಿಕ್ 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 ಹೊಡೆದೇನು ಮಾಡ್ತಾರೆ, ಅದಕ್ಕೆ ಮಾರ್ಗ ತೆರಿತಾರೆ ಪ್ರೇರೆ. ಇವತ್ತು ಬೀಸಕಲ್ಲಂತೂ ಎಲ್ಲ ಹೋಗ್ಯಾವ ಎಲ್ಲರ ಮನ್ಯಾಗ, ಒಳ್ಳು ಒಣಕಿ ಕೂಡ ಎಲ್ಲರ ಮನ್ಯಾಗ ಖತಮ ಹೋಗ್ಯಾವ. ಏನು ಬಂದದ, ಕೈ ನೋಯ್ಲತ್ತಿಲ್ಲ, ಕಣ್ಣ ಖಾರ ಬೀಳತ್ತಿಲ್ಲ, ಏನೂ ಆಗಲತ್ತಿಲ್ಲ. ಅದು ನಾವು ಮರ್ತೋಗಿದ್ದೇವೆ ಪ್ರೇರೆ ಅಲ್ಲ. ಅದು ಹೇಗೆ ತಯಾರು ಮಾಡ್ತಾರೆ ಮತ್ತ? ಈ ಬೀಸ ಕಲ್ಲುಗಳು ಕುಟ್ತಕ್ಕಂಥ ಒಳ್ಳು ಒಣಕಿಗಳೆಲ್ಲ ಆತನ ಟೆಕ್ನಿಕ್ಲಿಂದ ತಯಾರಾಗಿರ್ತಾವೆ. ಈಗ ಜನ್ರೇಷನ್ ಫಾಸ್ಟ್ ಆಗಿನ ಕಾರಣ, ಮೆಮೊರಿಗಳು ಹೆಚ್ಚಾಗಿನ ಕಾರಣ, ಜನರ ಒಳಗೆ ಜ್ಞಾನ ಹೆಚ್ಚಾಗಿನ ಕಾರಣ ಏನು ಮಾಡ್ಯಾರ, ಹೆಣ್ಮಕ್ಳಿಗೆ ಹೆಚ್ಚಿಗೆ ಕಷ್ಟ ಆಗ್ಲದ ಅಂತೇಳಿ ಮಿಕ್ಸಿ ಕಿರಿರಿ ಸೌಂಡ್ ಬಂತೇನೋ ರೆಡಿ ಆಗೋಯ್ತು, ಎಲ್ಲ ಆಗೋಯ್ತು. ಒಂದು ವೇಳೆ ದೇವರೇ ಕಿರಿರಿ ಎಂಬ ಸೌಂಡ್ ಒಂದು ವೇಳೆ ನಿಮ್ಗೆ ಹಾಕ್ತಾರೆ ಪರಿಸ್ಥಿತಿ ಏನು? ದೇವರೇ ಅಂತ ಒಂದು ಮಿಕ್ಸಿಯಾಗಿ ನಿಂತು ನಿಮ್ಮನ್ನು ಒಂದು ವೇಳೆ ಬಂಡೆಗೆ ಬಡ್ದನಂದ್ರೆ ಪರಿಸ್ಥಿತಿ ಏನು, ಸ್ಥಿತಿಗಳೇನು? ಅವಕಾಶ ಇದೆ ಕೇಳ್ತಾನೆ ಸ್ಪಷ್ಟವಾಗಿ.
ಏನು ಹೇಳ್ತಾನ, ಆ ಮೋಳೆಯನ್ನು ಹೊಡೆದ ಹಾಗೆ ಅವನನ್ನು ಭದ್ರಪಡಿಸುವನು. ಅವನು ತನ್ನ ವಂಶದವರಿಗೆ ಗೌರವಪೀಠವಾಗಿರುವನು. ತನ್ನ ವಂಶದವರಿಗೆ, ಯಾರು ಆತನ ಒಂದು ಮುದ್ರೆ ಹೊಂದಿರತಕ್ಕಂಥವರಾಗಿ ಇರ್ತಕ್ಕಂಥ ವ್ಯಕ್ತಿಗಳಾರನು, ತನ್ನ ಮಗನು ಮಗಳಾಗಿ ಯಾರು ಆತನ ಸ್ವೀಕಾರ ಮಾಡಿಕೊಳ್ತಾನೋ, ಅಥವಾ ಆತನಿಗೆ ನೀವು ನನ್ನ ತಂದೆ, ನನ್ನ ದೇವರು, ನನ್ನ ಒಡೆಯ, ನನ್ನ ರಕ್ಷಕನೆಂಬುದಾಗಿ ನೀವು ಸ್ವೀಕಾರ ಮಾಡ್ಕೊಳ್ತಿರೋ, ನಿಮ್ಗೆ ಆತನ ಗೌರವಪೀಠನ ಪ್ರೇರೆ ಎಲ್ಲೂ ಅವಮಾನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆಲ್ಲದಲ್ಲಿ ಮಾನದ, ಮರ್ಯಾದೆ, ಗೌರವದ ಎಲ್ಲದಲ್ಲಿ ಸ್ಥಾನಮಾನಕ್ಕೆ ದೇವರು ನಿಮ್ಮನ್ನು ಇಟ್ಟೇ ಇರ್ತಾನೆ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಗೆ ಗೌರವಪೀಠವನ್ನತನು? ಯಾರಿಗೆ? ಇವತ್ತು ಯಾರು ಕ್ರಿಸ್ತನನ್ನು ಸ್ವೀಕಾರ ಮಾಡಿದರೋ, ಯಾರು ಕ್ರಿಸ್ತನ ಅನುಸಾರವಾಗಿ ನಡೀತಕ್ಕಂಥವರಾಗಿದ್ದರೋ, ಯಾರು ಆತನ ನಂಬಿಕೆ ವಿಶ್ವಾಸವಿಟ್ಟು ಬಲವಾಗಿ ನೀವು ನಡೆದಿದ್ದೀರೋ, ನಿಮಗಾಗಿ ಆತನು ಗೌರವ ಪೀಠ ಆಗಿದ್ದಾನೆ ಪ್ರೇರೆ. ಹಲ್ಲೆಲೂಯ. ಅದಕ್ಕೆ ಸತ್ಯವೇದ ತೆಗ್ರಿನ ಮುಂದಕ್ಕೆ ಹೋಗ್ರಿ. ನಾವು ಪ್ರಕಟಣೆ 3ನೇ ಅಧ್ಯಾಯ 7ನೇ ವಚನ ಓದ್ರಿ. ಫಿಲಿದೆಲ್ಫಿಯಲ್ಲಿದ್ದ ಫಿಲಿದೆಲ್ಫಿಯದಲ್ಲಿರುವ ಇರುವ ಸಭೆಯ ದೂತನಿಗೆ ಬರೆ, ಸಭೆಯ ದೂತನಿಗೆ ಬರೆ, ಪರಿಶುದ್ಧನು ಸತ್ಯವಂತನು, ಚಂದ ನೆನ್ಪಿಡ್ಕೋರಿ, ಪರಿಶುದ್ಧನು ಸತ್ಯವಂತನು ದಾವೀದನ, ಮತ್ತೆ ಇಲ್ಲಿ ದಾವಿದಲ್ಲತನ, ದಾವಿದನು ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ 8ನೇ ವಚನ ಓದು. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಯಾರು ಅದನ್ನು ಮುಚ್ಚಲಾರರು. ಏನ್ ಇಟ್ಕೋಬೇಕು ನೀವು? ನೀವು ಲೋಕದ ಜನರ ಮುಂದ ಒಂದು ವೇಳೆ ನೀವು ಏನು ಅವೇನೇನ ಅಕೇನಳ ಅಥವಾ ಅವ್ರ ಜೀವಿತ ಏನದ, ಇಂಥ ಸಮಸ್ಯೆಗಳೇನವ, ಅವನಿಗೆ ಸೇರಿದವನಲ್ಲ, ಅವು ಕ್ರಿಸ್ತರಲ್ಲ, ಕ್ರಿಸ್ತನ ಅನುಸಾರ ನಡೀತಕ್ಕಂಥ ವ್ಯಕ್ತಿಗಳೆಲ್ಲ ಹೇಳತ್ತಾರ ಒಂದು ಮಾಡತ್ತಾರ ಒಂದು ನಡೆದ ಒಂದು ಕಾರ್ಯಕ್ರಮಗಳು ಇಂಥವು ಎಂಬುದಾಗಿ ಎಷ್ಟು ಜನರು ಏನು ಹೇಳಿದ್ರು ಕೂಡ ಪರವಾಗಿಲ್ಲ. ಆದರೆ ದೇವರು ಏನು ಹೇಳ್ತಾನೆ ಗೊತ್ತದನ್ನ, ನನ್ನ ವಾಕ್ಯವನ್ನು ಕಾಪಾಡೋದ್ರಿಂದ ಅಂತ ಹೇಳ್ತಾನೆ ಪ್ರೇರಿ. ಆತನ ವಾಕ್ಯಗಳನ್ನು ನೀನು ಕಾಪಾಡ್ಕೋಬೇಕು. ಹೇಗೆ ನಿಮ್ಮ ಮೈ ಮೇಲೆ ಇರ್ತಕ್ಕಂಥ ವಸ್ತ್ರಗಳು ನೀವು ಕಾಪಾಡ್ಕೊಳ್ತಿರೋ, ಹೇಗೆ ನಿಮ್ಮ ಮೈ ಮೇಲೆ ಇರ್ತಕ್ಕಂಥ ಬೆಳ್ಳಿ ಬಂಗಾರ ನೀವು ಕಾಪಾಡ್ಕೊಳ್ತಿರೋ, ಹೇಗೆ ನೀವು ಉಪಯೋಗ ಮಾಡ್ತಕ್ಕಂಥದ್ದು ಪ್ರತಿಯೊಂದು ನೀವು ಕಾಪಾಡಿಕೊಂಡಿರ್ತೀರೋ, ಅದಕ್ಕೆಷ್ಟು ನೀವು ಕಾಪಾಡ್ತಿರೋ ಅಷ್ಟು ದೇವರ ವಾಕ್ಯವನ್ನು ನೀವು ಕಾಪಾಡಿಕೊಂಡಾಗ ಮಾತ್ರನೇ ಆ ಬಾಗಿಲು ಒಳಗೆ ಹೋಗ್ತಿರೋ ಪ್ರೇಮ ನೀವು. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಬಾಗಿಲು ಒಳಗ ಏನು ಕಾಪಾಡ್ಕೋಬೇಕು? ಆತನ ವಾಕ್ಯವನ್ನು ನೀವು ಕಾಪಾಡಿಕೊಳ್ಬೇಕು ಪ್ರೇರಿ. ಯಾರು ಆತನ ವಾಕ್ಯವನ್ನು ಕಾಪಾಡಿಕೊಳ್ತಾರೋ ಆ ಬಾಗಿಲು ನಿಮ್ಗಾಗಿ ತೆರೆದಿಟ್ಟನ, ಆ ಬಾಗಿಲಲ್ಲಿ ನೀವು ಹೋಗ್ಲಕ್ಕೆ ಅವಕಾಶ ಇದೆ. ಯಾರು ಸಿಕ್ಕವರು ಆ ಬಾಗಿಲಲ್ಲಿ ಹೋಗ್ಲಕ್ಕೆ ಚಾನ್ಸ್ ಇಲ್ಲ, ಎಲ್ಲರೂ ಆ ಬಾಗಿಲಲ್ಲಿ ಹೋಗ್ಲಕ್ಕೆ ಚಾನ್ಸ್ ಇಲ್ಲ. ಅವ್ರು ಹೋಗಬೇಕಾದ್ರೆ ಅವ್ರಿಗೆ ಟೆಸ್ಟ್ ಅದ, ಅವರಿಗೆ ಒಂದು ಪ್ರತೀಕ್ಷೆ ಅವ್ರ ಒಳಗದ. ದೇವರ ವಾಕ್ಯವನ್ನು ಕಾಪಾಡದೆ ಯಾರು ಆ ಬಾಗಿಲೊಳಗೆ ಹೋಗ್ಲಕ್ಕೆ ಸಾಧ್ಯ ಇಲ್ಲ. ಯಾರು ದೇವರ ವಾಕ್ಯವನ್ನು ಕಾಪಾಡಿಕೊಳ್ಳುತ್ತಾರೋ ಅವ್ರು ಮಾತ್ರನೇ ಆ ಬಾಗಿಲೊಳಗೆ ಹೋಗ್ಲಕ್ಕೆ ಸಾಧ್ಯದ ಪ್ರೇರಿ. ಅದಕ್ಕೆ ಹೇಳ್ತಾನೆ, ಈಗೋ ಬೇಗನೆ ಬರುತ್ತಾನೆ, ನಿಮಗಿರುವುದನ್ನು ಬಿಗಿಯಾಗಿ ನೀವು ಹಿಡಿದುಕೊಂಡಿರ್ರಿ. ಬೇಗನೆ ಬರುತ್ತಲ್ಲ ಆತನ. ಅದಕ್ಕೆ ದೇವರು ನಮ್ಗೆ ಒಂದು ಮಗು ನಮ್ಮನ್ನು ಕೊಟ್ಟಿದ್ದಾನೆ, ಅವನ ಬಾಹುವಿನ ಮೇಲೇನದ ಆಡಳಿತವನ್ನು ಇಟ್ಟು ಕಳ್ಸನ್ ಪ್ರೇರಿ, ಜವಾಬ್ದಾರಿಯನ್ನು ಇಟ್ಟು ಆತನ ಕಳ್ಸನ್ ಪ್ರೇರಿ. ಒಂದು ಕಂಪನಿ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಆ ಕಂಪ್ನಿಗೆ ಒಂದು ಜವಾಬ್ದಾರಿ ವ್ಯಕ್ತಿ ಹೇಗಿರ್ತಾನೋ, ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ಹೆಡ್ ಬಾಸ್ ಹೇಗಿರ್ತಾನೋ, ಒಂದು ಸ್ಕೂಲ್ಗೆ ಒಂದು ಹೆಡ್ ಮಾಸ್ಟರ್ ಹೇಗಿರ್ತಾನೋ, ಹಾಗೆ ಒಂದು ಕುಟುಂಬ ಕೂಡ ಒಂದು ಮೇನ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿ ಹಣ ಪ್ರೇರಿ. ನಿನ್ನನ್ನು ರಕ್ಷಿಸ್ತಕ್ಕಂಥ ದೇವರನ್ನ, ಈ ಸರ್ವ ಲೋಕಕ್ಕೆ ಆತನೇ ಬಾಸನ ಪ್ರೇರೆ. ಕೆಲವೊಬ್ರು ಮೊಬೈಲ್ನಲ್ಲಿ ಸ್ಟೇಟಸ್ ಸಿಗ್ತಾರೆ ಪ್ರೇರೆ, ನಮ್ಮ ಬಾಸ್ ಬಂದನಂತೇಳಿ. ಯಾಗಾರ ತಾಯಿ ತಂದೆಗೆ ಬಾಸ್ ಅಂತೇಳಿ ಉಪಯೋಗ ಮಾಡಿರಿ. ನಿನಗಾಗಿ ಕಷ್ಟಪಟ್ಟು, ನಿನಗಾಗಿ ಪ್ರಯಾಸಪಟ್ಟು, ನಿನಗಾಗಿ ಕಣ್ಣೀರು ಸುರಿಸಿ, ನೀ ಸಣ್ಣ ವಯಸ್ಸಿದಾಗ ಅರಿವಿಲ್ಲದಂಥ ಸ್ಥಿತಿಯಲ್ಲಿದ್ದಾಗ 1 ನಂಬರ್ 2 ನಂಬರ್ ಮಾಡಿದ್ರು ಕೂಡ
ನಿನಗೆ ಬಕ್ಕಕ್ಕೆ ಬಿಡಿಸಿಲ್ಲ, ನಿನ್ನ ಶರೀರ ವಾಸನೆ ಬಂದರೂ ಕೂಡ ನಿನ್ನನ್ನು ತೊಳೆದಿರ್ತಕ್ಕಂಥವ್ರು, ನಿನಗೆ ಅನ್ನ ವಸ್ತ್ರಗಳನ್ನು ಹಾಕಿ ಸಲವಿರ್ತಕ್ಕಂಥವ್ರು, ನಿನಗಾಗಿ ಪ್ರಯಾಸ ಪಟ್ಟಿರ್ತಕ್ಕಂಥವ್ರು, ನಿನಗಾಗಿ ಒಂದು ಟೈಮ್ ಊಟ ಉಪವಾಸವಾಗಿದ್ದು ನಿನಗಾಗಿ ಆ ಊಟವನ್ನು ಬಡಿಸಿದಂಥ ಒಂದು ಸರ್ತಿ ನಿನ್ನ ತಾಯಿಗೆ ನಿನ್ನ ತಂದೆಗೆ ನನ್ನ ಬಾಸ್ ಅಂತ ಒಂದು ಸರ್ತಿ ಅಂದಿದ್ದಿ? ಯಾವನೋ ವ್ಯಕ್ತಿಗೆ ಬಾಸ್ ಮಾಡ್ಕೋತಿ ಪ್ರೇರಣೆ, ಯಾವನೋ ವ್ಯಕ್ತಿ ಅವ ಯಾವನೋ ಗೊತ್ತೇ ಇಲ್ಲ. ಆ ಒಂದು ಸರ್ತಿ ನಿನ್ನ ಕಷ್ಟದಲ್ಲಿ ಪಾಲ್ವಾಗಿಲ್ಲ, ಒಂದು ಸರ್ತಿ ನಿನ್ನ ಕಣ್ಣೀರಲ್ಲಿ ಪಾಗಿಲ್ಲ. ನಿನ್ನ ತಾಯಿ ತಂದೆ ನಿನಗಾಗಿ ಎಷ್ಟೋ ಒಂದು ಕಷ್ಟಪಟ್ಟಾರೆ, ಎಷ್ಟೋ ಒಂದು ಪ್ರಯಾಸ ಪಟ್ಟಾರೆ. ಅವ್ರಿಗೆ ಒಂದು ಸರ್ತಿ ಕೂಡ ನೀ ಮಾನ ಮರದೆ ಸಲ್ಲಿ ಪ್ರಿಯರೇ. ಯಾರೋ ವ್ಯಕ್ತಿಗೆ ಬಾಸ್ ಕಮಿಂಗ್ ಬ್ಯಾಕ್. ಎಲ್ಲಿ ಬಾಸ್? ಯಾಕೆ ಕಮಿಂಗ್ ಬಾಕ್ಸು? ನಿನ್ನ ಜೇಬ್ ಕತ್ತರ್ಸಕ್ಕೆ ಬಂದನ ಬಾಸ್. ನೀನೇ ಅವನಿಗೆ ಹೂವಿನ ಹಾರ ಹಾಕಬೇಕು, ನೀನೇ ಅವನಿಗೆ ಶಾಲ್ ಹಾಕಬೇಕು, ನೀನೇ ಸನ್ಮಾನ ಮಾಡಬೇಕು, ನೀನೇ ಸ್ಟೇಜ್ ರೆಡಿ ಮಾಡಬೇಕು, ನಿನ್ನ ಕೈಲಿ ಎಲ್ಲ ನೀ ಖರ್ಚು ಮಾಡಿ ಅವನಿಗೆ ಬಾಸ್ ಆಗಿ ರೆಡಿ ಮಾಡಬೇಕು. ಒಂದು ಸರ್ತಿ ನಿನ್ನ ತಾಯಿ ತಂದೆಗೆ ಒಂದು ಬಾಸ್ನಪ್ಲೆ ನಿಲ್ಲಿಸಿದಿ, ರೆಡಿಯಾಗಿ ಒಂದು ಸರ್ತಿರ ಈ ಥರವಾಗಿ ನೀ ಮಾಡಿದಿ. ಒಂದು ಸರ್ತಿರ ಪರಲೋಕದ ಬಾಸ್ಗ ಹೃದಯದಲ್ಲಿ ಸ್ವಾಗತ ಮಾಡ್ಕೊಂಡು ಒಂದು ಸರ್ತಿರ ಸ್ವಾಗತ ಮಾಡಿದ್ದಿ. ನಿನ್ನ ಹೆತ್ತಕ್ಕಂಥ ನಿನ್ನ ಆತನ ಆಡಳಿತವನ್ನು ಬಾವಿನ ಮೇಲೆ ಇಟ್ಕೊಂಡು ನಿನಗಾಗಿ ಆತನ ಲೋಕಕ್ಕೆ ಬಂದ, ನಿನಗೆ ಒಂದು ಆ ಬಾಗಿಲು ಒಳಗೆ ತೆಗೆದುಕೊಂಡು ಹೋಗ್ಬೇಕೆಂಬ ಉದ್ದೇಶ ಇಟ್ಕೊಂಡು ಬಂದಾನ. ಒಂದು ಸರ್ತಿರ ನಾನು ಬಾಸ್ ಪರಲೋಕದ ಹಣ ಅಂತೇಳಿ ಅಂದ್ಕೊಂಡಿದ್ದಿ, ಒಂದು ಸರ್ತಿರ ಅಂದಿದ್ದಿ. ಹಲ್ಲೆಲೂಯ. ಆದರೆ ನಿನಗೊಬ್ಬ ಬಾಸನ ಪ್ರೇರೆ ಒಂದಿನ ಲೆಕ್ಕ ಕೇಳ್ತಾನೆ. ನಿನಗೆ ಆ ಬಾಗಿಲು ಒಳಗೆ ಕೈ ಹಿಡ್ಕೊಂಡು ತೆಗೆದುಕೊಂಡು ಹೋಗ್ತಕ್ಕಂಥ ಬಾಸ್ ಒಂದಿನ ಲೆಕ್ಕ ಕೇಳ್ತಾನೆ ಪ್ರೇರೆ. ಆ ದಿನ ಏನು ಕಾಪಾಡ್ತಿ? ದೇವರನ್ನ ಭೂಲೋಕದಲ್ಲಿ ಅದು ಮಾಡಿದೆ, ಇದು ಮಾಡಿ ನಿನ್ನ ಗುರ್ತಿಡಲ್ಲ ಅಂತ ಹೇಳ್ತಾನೆ. ಸ್ವಸ್ಥತೆ ಬಿಡುಗಡೆ ಮಾಡ್ತಕ್ಕಂಥ ಸೇವಕರು ಕೂಡ ನಿನ್ನ ಗುರ್ತಿಡಲ್ಲ, ನೀ ಯಾವನೋ ನನಗೆ ಗೊತ್ತಿಲ್ಲ, ನನ್ನಿಂದ ತೊಲಗಿ ಹೋಗು, ಅಧರ್ಮ ಮಾಡುವವರನ್ನ ತೊಲಗಿ ಹೋಗು ಅಂತ ಹೇಳ್ತಾನೆ ಸ್ಪಷ್ಟವಾಗಿ. ಮತ್ತೆ ಯಾರಿಗೆ ಕಾಪಾಡ್ತಲ್ಲತನ? ಯಾರಿಗೆ ಬಾಗಿಲಿಟ್ಟನಂತ? ಯಾರಿಗೆ? ಯಾರು ಆತನ ವಾಕ್ಯಗಳನ್ನು ಕಾಪಾಡಿಕೊಂಡು ಆತನ ವಾಕ್ಯದ ಅನುಸಾರವಾಗಿ ನಡೀತಾರೋ ಅವರಿಗೆ ಮಾತ್ರನೇ ಬಾಗಿಲು ತೆರೆದಿಟ್ಟಂತ ಪ್ರೇರೆ. ಯಾಕಂದರೆ ಇಲ್ಲಿ ಸತ್ಯವಂತನು ಏನು ಹೇಳ್ತಾನ? ಪರಿಶುದ್ಧನು ಸತ್ಯವಂತನು ಅಂತ ಯಾಕೆ ಹೇಳ್ತಾನಂದರೆ, ಈ ಫಿಲದೆಲ್ಫಿಯದಲ್ಲಿರುವ ಸಭೆಯಲ್ಲಿ ಸಮಸ್ಯೆಗಳು ಬಂದವು, ಈ ಸಭೆಯಲ್ಲಿ ಕಷ್ಟಗಳು ಬಂದವು, ಭೂಕಂಪಗಳಾಗ್ಯಾವ. ಅಲ್ಲಿ ಭೂಕಂಪಗಳಿಗಾಗಿ ಅನೇಕ ಜನರು ಭೂಮಿ ಒಳಗೆ ಅಲ್ಲಿ ಸತ್ತುಗಾರ, ಭೂಮಿ ಬಾಯಿ ತೆರೆದು ನುಂಗಕ್ಕೆ ಅನೇಕ ಜನರಿಗೆ, ಅನೇಕ ಸಭೆಗಳಿಗೆ. ಇಲ್ಲಿ ಮೊದಲನೇ ವಚನ ಇಲ್ಲಿ ಹೇಳ್ತಾನ, ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ ಎಂಬುದಾಗಿ ಹೇಳ್ಯಾನ. ಈ ಸಾರ್ದೀಸಿನ ಸಭೆಯಲ್ಲಿ ಕೂಡ ಘಟನೆಗಳು ಜರುಗ್ಯಾವು, ಅವಮಾನಗಳು ಜರುಗ್ಯಾವು. ಯಾರ್ಯಾರು ದೇವ್ರಿಗೆ ನಂಬಲಂತ ಜನ ಇದ್ದರು, ಯಾರ್ಯಾರು ತನ್ನ ಜೀವಿತದಲ್ಲಿ ದೇವರನ್ನು ಆ ಸ್ವಾಗತ ಮಾಡಿಕೊಳ್ಳೋ, ದೇವರನ್ನು ಹಿಡ್ಕೊಂಡಿಲ್ಲೋ ಅಂಥ ಜನರೆಲ್ಲ ಭೂಮಿ ಸಮನಾಗ್ಯಾರಲ್ಲಿ. ಅದಕ್ಕಾಗಿ ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ, ಏನು ಹೇಳ್ತಾನಂದ್ರೆ, ಈ ಸಭೆದವರಿಗೆ ಮತ್ತು ನೀ ಬರೀ ಆ ಸಭೆಯಲ್ಲಿ ಹಂಗಾಗ್ಯದಲ್ಲ, ಅವ್ರಿಗೆ ಹಂಗಾಗ್ಯದಲ್ಲ, ಇಲ್ಲಿರ್ತಕ್ಕಂಥವ್ರ ವ್ಯಕ್ತಿಗಳು ಹಿಂಗೆ ಆಗ್ಬಾರ್ದು ಎಂಬುದಾಗಿ ಬರೀ ಎಂಬುದಾಗಿ ಏನು ಮಾಡ್ತಾನ ಇಲ್ಲಿ ಮತ್ತಿರುಗಿ ಮುಂದಿನ ವರ್ಷದಲ್ಲಿ ಬರ್ಷನ್ ಹೇಳ್ತಾನು. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ದಾವೀದನ ಬೀಗದ ಕೈ ಉಳ್ಳವನು ಯಾರು ಮುಚ್ಚಕೊಡದಂತೆ ತೆರೆಯುವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನನ್ನು ಹೇಳುವುದೇನೆಂದರೆ, ಮತ್ತಿಲ್ಲಿ ಪುಲ್ಪೆಂಟ್ ಕೊಟ್ಟು ಹೇಳ್ತಾನ, ನಿನ್ನ ಕೃತ್ಯಗಳನ್ನು ಬಲ್ಲೇನು, ನಿನ್ನ ಕೃತ್ಯಗಳನ್ನು ಬಲ್ಲೇನು ಅಂತ ಹೇಳ್ತಾನೆ ಪ್ರೇಯರೇ. ನೀ ಎಷ್ಟು ಸತ್ಯವಂತನಾಗಿದ್ದಿ, ಎಷ್ಟು ಸುಳ್ಳಿದ್ದಿ, ಎಷ್ಟು ಮೋಸ ಮಾಡ್ತಕ್ಕಂಥನಾಗಿದ್ದಿ, ಎಷ್ಟು ಕಳ್ಳನಾಗಿದ್ದೆ ಎಂಬುದಾಗ ಕೂಡ ದೇವರು ಗೊತ್ತದ. ಇಲ್ಲಿ ನೀ ಏನೇನು ಮಾಡಿದ ಲೋಕದಲ್ಲಿ ಎಂಬುದಾಗ ಕೂಡ ದೇವರಿಗೆಲ್ಲ ಗೊತ್ತದ. ಆದರೆ ಅವೆಲ್ಲ ನೀನು ಬಿಟ್ಟುಕೊಟ್ಟು ಬಂದಿದ್ದಲ್ಲ. ಅದಕ್ಕೆ ಹೇಳ್ತಾನ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ಕೂಡ ಪರವಾಗಿಲ್ಲ, ಸ್ವಲ್ಪ ನಂಬಿಕೆ, ಸ್ವಲ್ಪ ವಿಶ್ವಾಸ ನಿನ್ನ ಒಳಗಿದ್ರೂ ಕೂಡ ಪರವಾಗಿಲ್ಲ. ಎಲ್ಲವನ್ನು ಬಿಟ್ಟುಕೊಟ್ಟು ದೇವ್ರ ಕಡೆ ತಿರುಗಿದಾಗ ಕೂಡ ಸ್ವಲ್ಪ ವಿಶ್ವಾಸ, ನಂಬಿಕೆ ಕೂಡ ನಿನ್ನ ಒಳಗ ಇರುವುದ್ರೂ ಕೂಡ ಪರವಾಗಿಲ್ಲ. ಜನರು ಅವ ಸೇರಿದವನಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ದೇವರ ವಾಕ್ಯವನ್ನು ಕಾಪಾಡಿಕೊಂಡಾಗ, ದೇವರ ವಾಕ್ಯದ ಅನುಸಾರವಾಗಿ ನೀನು ನಡೆಯುವಾಗ ನಿನಗ ಬಾಗಿಲನ್ನು ತೆರೆದಿಟ್ಟನ, ಆ ಬಾಗಿಲ ಒಳಗ ನೀನು ಪ್ರವೇಶಿಸಷ್ಟೇ, ನಿನಗೆ ಅವಕಾಶ ಕೊಟ್ಟಾನ. ಅದಕ್ಕೆ ಒಂದು ಮಗು ನಮಗಾಗಿ ಹುಟ್ಟಿದನಷ್ಟೇ, ವರದ ಮಗನು ನಮ್ಮನ್ನು ಸಿಕ್ಕಿತು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಒಂದು ಜವಾಬ್ದಾರಿ, ಲೋಕದ ಒಂದು ಜವಾಬ್ದಾರಿಯನ್ನು ಕೊಟ್ಟು ಏನು ಮಾಡ್ಯಾನ, ಕಳಿಸನ್ ಪ್ರಿಯ ಸ್ವಾಮಿ ದೇವರು. ಅಂಜೂರ ಗಿಡಕ್ಕೆ ನಿನ್ನ ಬಳಿ ತಿಲ್ಲಕ್ಕೆ ಹಣ್ಣಿಲ್ಲಲ್ಲ, ನೀವು ಒಣಗೋಗಂದ್ರೆ ಅದು ಒಣಗೋಗ್ಯದ ಪ್ರಿಯರೇ. ಅಂಜೂರ ಗಿಡ ಹಸಿಯಾಗಿರ್ತಕ್ಕಂಥ ಗಿಡ ಒಣಗೋಗ್ಯದ ಪ್ರಿಯರೇ. ಫಲ ಕೊಡಲಂಥ ಗಿಡ ಕಡಿದು ಒಲೆಯಲ್ಲೇ ಹಾಕ್ತಾರೆ ಹೊರತು, ಬೆಂಕಿಯಲ್ಲಿ ಹಾಕಿ ಸುಡ್ತಾರೆ ಹೊರತು ಆ ಗಿಡಕ್ಕೆ ಮತ್ತರಿಗೆ ಫಲ ಪಡ್ಲಕ್ಕೆ ಅವಕಾಶ ಅನಿಸಿಲ್ಲ.
ನೀನು ಫಲ ಕೊಡ್ತಕ್ಕಂಥ ಗಿಡ ಆಗಿರ್ಬೇಕು. ಒಂದು ವೇಳೆ ಈ ಹಸಿಯಾಗಿರ್ತಕ್ಕಂಥ ಶರೀರ ನಿನಗೆ ದೇವ್ರು ಸಣ್ಣ ವಿಷಯ ಕೂಡ ಒಂದು ಶಾಪ ನಿನ್ನ ಮೇಲೆ ಹಾಕ್ತಾನಂದ್ರೆ ನೀ ಏನಂತಾರ, ಯೌಬನ ಹೆಂಡತಿ ಏನಾಗಿದ್ದಳು? ಕಲ್ಲಿನ ಕಂಬ ಆಗಿದ್ದಾಳ? ಯಾವ್ದ್ರ ಕಂಬ ಆಗಿದ್ದಳು? ಯಾವ್ದ್ರ ಕಂಬ? ಅಬ್ಬಾ ಭಾಳ ನೆನಪದಲ್ಲ ಇದು. ಉಪ್ಪಿನ ಕಂಬ ಆಗಿದ್ದಳು. ಯಾಕೆ ಉಪ್ಪಿನ ಕಂಬ ಆಗಿದ್ದಳು? ಇದು ಹೇಳ್ಬೇಕು ನೀವು. ಉಪ್ಪಿನ ಕಂಬ ಆಗಿದ್ದಳು ಗೊತ್ತದ. ಯಾಕೆ ಉಪ್ಪಿನ ಕಂಬ ಆಗಿದ್ದಳು? ಆಸೆ ಹೆಚ್ಚಾಗಿ. ಯಾಕೊಬ್ಬನ ಬರೆದ ಗ್ರಂಥದಲ್ಲಿ ಹೋದವಾರ ಹೇಳಿದಲ್ಲ, ಆಸೆ ಹೆಚ್ಚಾಗಿ ಏನು ಬೆಳೀತಂತ ಮನುಷ್ಯನೊಳಗ? ಪಾಪವೇ ಬೆಳೀತದ. ಪಾಪ ತುಂಬ ಬೆಳೆದು ಮರಣವನ್ನು ಅಡೀತದ ಪ್ರಿಯರೇ. ಆಸೆ ಹೆಚ್ಚಿಗಾಗಿತ್ತು, ಉಪ್ಪಿನ ಕಂಬವಾಗಿ ಸಾಕ್ಷಿಯಾಗಿ ದೇವರಾಕಿಗೆ ನಿಲ್ಲಿಸನ್. ಆಸೆ ಉಳ್ಳಂತ ಜನರೇ ನೋಡಿಲ್ಲ, ಯೌಬನ ಹೆಂಡತಿ ಹೇಗೆ ಉಪ್ಪಿನ ಕಂಬವಾಗಿದ್ದಾಳೋ ನೋಡ್ರಿ ಒಂದ್ಸರ್ತಿ ಎಂಬುದಾಗಿ ಉಪ್ಪಿನ ಕಂಬವಾಗಿ ನಿಲ್ಲಿಸನ್ ಪ್ರಿಯರೇ. ಆದರೆ ಆಕೆ ದೇವರ ವಾಕ್ಯ ಕಾಪಾಡಿಕೊಳ್ಳೋ ಕಾರಣ ಒಂದೇ ಸರ್ತಿ ಒಂದೇ ಸೆಕೆಂಡ್ದಾಗ ಉಪ್ಪಿನ ಕಂಬಗಳ ಪ್ರಿಯರೇ. ಇವತ್ತು ನನ್ನ ಸೋದರಿ ಸೋದರ, ನೀನು ದೇವರ ವಾಕ್ಯವನ್ನು ಕಾಪಾಡ್ಕೊಳ್ತಿ ಅಂದ್ರೆ ದೇವ್ರು ನಿನಗಾಗಿ ಬಾಗಿಲನ್ನು ತೆರೆದಿಟ್ಟನು ಪ್ರಿಯ. ನೀ ಪ್ರವೇಶಿಸ್ಬೋದು, ಅದ್ರಾಗ ನೀ ಪ್ರವೇಶಿಸ್ಬೋದು. ಪೊಲೀಸ್ ಸ್ಟೇಷನ್ದಾಗ ಯಾರು ಭೀ ಸಾಟ್ ಹಿಂಗೆ ಮಾಡ್ಕೊಂಡು ಹೋಗ್ಲಕ್ಕೆ ಅವಕಾಶ ಅನಿಸಿಲ್ಲ. ಕೋರ್ಟಿನಾಗ ವಕೀಲನ ಮುಂದೆ ಜಡ್ಜನ್ ಮುಂದೆ ಕೂಡ ಹೋಗಿ ತಪ್ಪ ಹಿಂಗೆ ನಾ ಇಷ್ಟಲ್ ಮಾಡಿ ಹಿಂಗೆ ನಿನ್ನೆಲ್ಲ ಕೂಡ ಅವಕಾಶ ಅನಿಸಿಸಿ ನಿಮ್ಗೆ ಇಲ್ಲ. ಜಡ್ಜನ್ ಮುಂದೆ ಒಂದು ಈ ಮ್ಯಾಲಿರ್ತಕ್ಕಂಥ ಬಟನ್ ಕೂಡ ನೀವು ಒಂದು ವೇಳೆ ತೆರೆದಿಟ್ಟರೆ ಕೂಡ ನಿಮ್ಗೆ ಶಿಕ್ಷೆ ಆಗ್ತಾನೆ ಪ್ರಿಯತಾನೆ. ಪೊಲೀಸ್ ಅಧಿಕಾರ ಕೂಡ ಜಡ್ಜನ್ ಮುಂದೆ ಹೋಗಿ ಕೈಗಳು ಕಟ್ಕೊಂಡು ಏನು ಮಾಡ್ತಾರೆ? ನಿಂದಿರ್ತಾರೆ ಪ್ರಿಯರೇ. ನಮಗೆ ಹಣ ಚರ್ಚಲ್ಲಿ ಜಡ್ಜ್ಮೆಂಟ್ ಕೊಡ್ತಕ್ಕಂಥ ವ್ಯಕ್ತಿ, ಜಡ್ಜ್ಮೆಂಟ್ ಕೊಡ್ತಕ್ಕಂಥ ದೇವರು ಹಣ ಆತನ ಈ ಲೋಕ ಕಳಿಸಿನ ನಿಮ್ಮನ್ನು ಸರಿ ಮಾಡೋದಕ್ಕಾಗಿ, ನನ್ನನ್ನು ಸರಿ ಮಾಡೋದಕ್ಕಾಗಿ. ಸೇವಕನೇ ನಿನ್ನ ಸರಿಯಾಗು, ಸರಿಪಡಿಸ್ಕೋ, ಸರಿಯಾಗಿ ನಿನ್ನ ಮಕ್ಕಳಿಗೆ ಬೋಧಿಸು, ನಿನ್ನ ಬಲ್ಲಿರ್ತಕ್ಕಂಥ ಕುರಿಗಳಿಗೆ ಸರಿಯಾಗಿ ಕಾಯಿ, ಅವ್ರಿಗೆ ತಕ್ಕ ಸಮಯದಲ್ಲಿ ಬೋಧನೆ ಕೊಡು ಎಂಬುದಾಗಿ ನಾನು ಕೂಡ ದೇವರು ಸರಿ ಮಾಡತ್ತಾನೆ, ನಿಮಗೂ ಕೂಡ ದೇವರು ಸರಿ ಮಾಡ್ತಕ್ಕಂತಾನೆ. ಅದಕ್ಕೆ ಹೇಳ್ತಾನ ಇಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತಾನಂದ್ರೆ, ಪ್ರಕಟಣೆ 3ನೇ ಅಧ್ಯಾಯ 9ನೇ ವಚನ ಓದ್ರಿ. ನಾನು ನಿನಗೆ ಅನುಗ್ರಹಿಸುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದನ್ನು ತಿಳ್ಕೊಳ್ಳುವಂತೆಯೂ ಮಾಡುವೆನು. ಯಾರಿಗಲ್ಲತನ? ಯಾರು ಆತನ ವಾಕ್ಯವನ್ನು ಕಾಪಾಡಿಕೊಳ್ಳುತ್ತಾರೋ ಅವರಿಗಾಗಿ ಬಾಗಲನ್ನು ತೆರೆದಿಟ್ಟನ. ಮತ್ತು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾನಂದ್ರೆ, ಸೈತಾನನ ಸಮಾಜದವರು ನಿನ್ನ ವಿಷಯವಾಗಿ ಸುಳ್ಳನ್ನು ಪರಿಚಯ ಮಾಡ್ತಕ್ಕಂಥವ್ರು, ನಿನ್ನ ವಿಷಯವಾಗಿ ನಿನ್ನ ಹಿಂದೋಗಿ ಅನೇಕೊಂದು ಕೆಟ್ಟ ದುರ್ಭಾಷೆಗಳು ಅಥವಾ ದುರ್ನುಡಿಗಳಿಂದ ಬಿರುಸುನುಡಿಗಳಿಂದ ಮಾಡ್ತಕ್ಕಂಥ ಒಂದು ವ್ಯಕ್ತಿಗಳು, ಸೈತಾನನ ಸಮಾಜದಕ್ಕೆ ಸೇರಿದಂತ ಕೆಲವೊಂದು ವ್ಯಕ್ತಿಗಳಿಗೆ ಏನು ಮಾಡ್ತಾನ, ನಿನ್ನ ಮುಂದೆ ತಂದು ನಿನ್ನ ಪಾದಗಳ ಮುಂದೆ ಬಿಡಿಸ್ತಾನೆ ಪ್ರಿಯ. ಅಂತ ವ್ಯಕ್ತಿಗಳಿಗೆ ನಿನ್ನ ಮುಂದೆ ತಂದು ನಿಂದಿರಿಸಿ ನಿನ್ನ ಪಾದಗಳ ಮುಂದೆ ಬಿಡುವ ಹಾಗೆ ಅಂತ ಒಂದು ವ್ಯಕ್ತಿಗಳು ದೇವರು ಮಾಡ್ತಾನೆ ಪ್ರಿಯರೇ. ಆದರೆ ನಿನ್ನ ಒಳಗೆ ಏನು ಶಕ್ತಿ ಇರಬೇಕು? ಏನು ಶಕ್ತಿ ಇರಬೇಕು? ದೇವರ ವಾಕ್ಯದ ಒಂದು ಶಕ್ತಿ ನಿನ್ನ ಒಳಗಿರ್ಬೇಕು. ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಒಂದು ಅಧಿಕಾರಿನ ಒಳಗಿರ್ಬೇಕು. ದೇವರನ್ನು ಧ್ಯಾನ ಮಾಡುತ್ತಾ ಆತನ ಸನ್ನಿಧಿಯನ್ನು ಅನುಭವಿಸ್ತಾ ಆತನ ಚಿತ್ತದಂತೆ ನಡೀತಕ್ಕಂಥ ವ್ಯಕ್ತಿಗಳು ನೀವಿರಲೇಬೇಕು. ನೀವಿದ್ದಾಗ ಮಾತ್ರನೇ ದೇವರು ನಿಮ್ಮನ್ನು ಪ್ರೀತಿಸಿದನ ಪ್ರಿಯರೇ. ದೇವರು ನಿಮ್ಮನ್ನು ಪ್ರೀತಿ ಮಾಡ್ಯಾನ. ದೇವರು ನಿಮ್ಮನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸ್ಕೊಟ್ಟನ. ಅವನ ಬಾಹುವಿನ ಮೇಲೆ ಒಂದು ಆಡಳಿತವನ್ನು ಇಟ್ಟು ನಿಮ್ಮನ್ನು ಕೊಟ್ಟನ. ಆತನ ಬಾಹುವಿನ ಮೇಲೆ ಆಡಳಿತವನ್ನು ಇಟ್ಟು ಕೊಟ್ಟಿರುವಾಗ ನಿಮ್ಮನ್ನು ಪ್ರೀತಿ ಮಾಡಿ ಆತನ ಕಳಿಸ್ಯಾನ. ಆದರೆ ನಿನ್ನ ವಿಷಯವಾಗಿ ಅನೇಕ ಜನರು, ಸೈತನ ಸಮಾಜದವರು, ದುಷ್ಟರು, ಪಾಪಿಷ್ಟ ಜನಗಳು ಬಂದು ಸುಳ್ಳಾದ ಒಂದು ಮಾತುಗಳು ಹೇಳಿದ್ರು ಕೂಡ ಪರವಾಗಿಲ್ಲ. ದೇವರು ಇನ್ನೊಬ್ಬರು ಮಾತು ಕೇಳಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಇನ್ನೊಂದು ವ್ಯಕ್ತಿ ಮಾತು ಕೇಳಲ್ಲ ಪ್ರಿಯರೇ. ದೇವರು ನೋಡ್ತಕ್ಕಂಥವನ್ನ ಪ್ರಿಯರೇ. ದೇವರು ನೋಡಿ ಪರೀಕ್ಷಿಸ್ತಕ್ಕಂಥವನ್ನ, ನೋಡಿ ನೀನು ಸರಿ ಮಾಡ್ತಕ್ಕಂಥವನ್ನ. ಒಂದು ರೋಗ ನಿನ್ನ ಒಳಗೆ ಬಂದಂದ್ರೆ ಪರವಾಗಿಲ್ಲ, ನೀನು ಸರಿ ಮಾಡೋಕೆ ದೇವ್ರು ತಂದ. ಒಂದು ಸಮಸ್ಯೆ ನಿನ್ನ ಒಳಗೆ ಬಂದಂದ್ರೆ ಆ ಸಮಸ್ಯೆಯನ್ನು ಸರಿ ಮಾಡೋಕೆ ದೇವ್ರು ತಂದ. ಒಂದು ಕಷ್ಟ ನಿನ್ನ ಒಳಗೆ ಬಂದಂದ್ರೆ ಆ ಕಷ್ಟ ನಿನ್ನನ್ನು ಸರಿ ಮಾಡೋದಕ್ಕೆ, ಸರಿಯಾದ ದಾರಿ ನಡೆಸುವುದಕ್ಕೆ ದೇವ್ರು ನಿಂಗೆ ತಂದಾನ. ಒಂದು ವೇದನೆಗೆ ನಿಂಗೆ ಒಳಗೆ ಮಾಡಿದ ದೇವ್ರು ಅಂದ್ರೆ ಆ ವೇದನೆ ನೀನು ಸರಿ ಮಾಡಿ ಸರಿಪಡಿಸಿ ನಡೆಸುವಾಗ ದೇವ್ರು ನಿಂಗೆ ತಂದಾನ. ಯಾಕಂದರೆ ತಪ್ಪಾದ ಮಾರ್ಗದಲ್ಲಿ ನನ್ನ ಮಗನು ಕಳೆದೊಯ್ತಾನೇನೋ, ನನ್ನ ಮಗಳು ಕಳೆದೊಯ್ತಾಳೇನೋ, ನನ್ನವರು
ಓಡ್ತಾರೆ ನಮ್ಮ ತಿಳ್ಕೊಂಡು ಆ ಶೋಧನೆ ತಂದನ, ಆ ಶೋಧನೆಯನ್ನು ತಡೆದನ ಪ್ರೇರಿ. ಕೆಲವ್ರು ಬಂತಿರಲ್ಲ, ಒಪ್ಪ ಗಾಡಿದಾಗ ನಾ ಬಿದ್ದರೆ ಸತ್ತು ಹೋಗ್ತದೆ, ಆಕ್ಸಿಡೆಂಟ್ ಆಗಿದೆ ಅಂತ. ಅಯ್ಯೋ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ನಂಗೆ ಭೀ ನಡಿಯಲ್ಲ ಇತ್ತು ಕಡೆಗೆ ನಾ ಹೋಗಲ್ಲದ ನೋಡು, ನಾ ಹೋದ್ರೆ ನಾ ಭೀ ಹೋಯ್ತಿದ್ದೆ ನೋಡು. ಯಾರು ತಪ್ಪಿಸ್ಯಾರ ಇದು? ಯಾರು ನಿನ್ನ ರಕ್ಷಿಸ್ಯಾರ? ದೇವರೇ ನಿನ್ನ ರಕ್ಷಿಸ್ಯಾನ, ದೇವರೇ ನಿನ್ನ ತಡ್ದಾನ, ದೇವರು ನಿನ್ನನ್ನು ಬಲಪಡಿಸ್ತಕ್ಕಂತ. ನನ್ನ ಕೆಲವೊಬ್ಬರು ಸೈತನ ಸಮಾಜದವರು ಕೂಡ ಬಂದು ನಿನ್ನ ವಿಷಯವಾಗಿ ಸುಳ್ಳಾದ ಕೊಂಚಗಳು ಅನೇಕ ಒಂದು ಸಾಕ್ಷಿಗಳು ಹೇಳಿದ್ರು ಕೂಡ ಪರವಾಗಿಲ್ಲ, ನೀ ಭಯ ಪಡಬೇಡ, ನೀ ತಪ್ಪು ಮಾಡಿದ್ರೆ ಭಯಪಡಷ್ಟೇ, ನೀ ತಪ್ಪು ಮಾಡಿಲ್ಲ ಅಂದ್ರೆ ನೀ ಎಲ್ಲೂ ಭಯಪಡ್ತಕ್ಕಂಥ ಅವಶ್ಯಕತೆ ನಿನಗೆ ಇಲ್ಲೇ ಇಲ್ಲ. ನಿನ್ನ ವಿಷಯವಾಗಿ ದುರ್ಪರಿಚಯ ಮಾಡ್ತಕ್ಕಂಥ ವ್ಯಕ್ತಿಗಳು ಭಾಳಷ್ಟಾರ, ನೀ ಭಯಪಡಬೇಡ, ನೀ ಸ್ಥಿರವಾಗಿ ನಿಂದರು, ದೃಢವಾಗಿ ನಿಂದರು, ಧೈರ್ಯವಾಗಿ ನಿಂದರು. ಯಾಕಂದರೆ ದೇವರು ನಿನಗೆ ಪ್ರೀತಿ ಮಾಡ್ಯಾನ. ಆ ವ್ಯಕ್ತಿಗಳು ನಿನ್ನ ಪಾದದ ಮುಂದೆ ಬೀಳ್ತಾರೆ ಪ್ರೇರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಮಗನ ಯಾರಿಗೆ ಕೊಟ್ಟನ? ನಮಗೆ ಸಿಕ್ಕನಲ್ಲ, ನಮಗೆ ದೊರೆತನಂತ, ನಮಗೆ ಸಿಕ್ಕನಂತ. ಆ ಮಗನು ಒಂದು ಸಿಕ್ಕಿರ್ತಕ್ಕಂಥ ವಸ್ತುನ ಎಷ್ಟು ನಾವು ಯಾರೋ ನೋಡ್ಯಾರ್ಯಾನೋ ಅಂತೇಳಿ ಎಷ್ಟು ಮುಚ್ಚಿಟ್ಕೊಳ್ತೇವೆ. ಒಂದು ದೇವರ ಒಂದು ನಿಮಗೆ ಒಂದು ಮಗನನ್ನು ಕೊಟ್ಟನು, ಸಿಕ್ಕನಾತನು. ಆತನ ಹಿಡ್ಕೋರಿ, ಗಟ್ಟಿಯಾಗಿ ಬಿಗಿಯಾಗಿ ನೀವು ಹಿಡ್ಕೋರಿ. ನೀವು ಹಿಡ್ಕೊಂಡ್ರಿ ಅಂದ್ರೆ ಆತನ ಯಾಕೆ ಕೊಟ್ಟಂದರೆ ನಿಮಗೆ ಪ್ರೀತಿ ಮಾಡಿನಂತೆ ಕೊಟ್ಟನು. ಆತನು ನಿನಗೆ ಉನ್ನತ ಸ್ಥಾನಮಾನ ನಡೆಸ್ಬೇಕೆಂಬುದಾಗಿ ಆತನಿಗೆ ಕೊಟ್ಟನು. ನಿನಗೆ ಈ ಲೋಕದ ಯಾತ್ರೆಯನ್ನು ಮುಗಿಸಿ ನಿನಗೆ ಪರಲೋಕದಲ್ಲಿ ಅವಳು ಉನ್ನತ ಒಂದು ಸ್ಥಾನದಲ್ಲಿ ಇರಬೇಕೆಂಬುದಾಗಿ ನಿನಗೆ ಕೊಟ್ಟನು. ನೀನು ಸರಿಪಡಿಸೋದಕ್ಕಾಗಿ ಆತನು ಕೊಟ್ಟನು. ನೀನು ಸರಿಯಾಗು, ನೀನು ಸರಿಪಡಿಸ್ಕೋ, ನೀನು ರಕ್ಷಿಸ್ಕೋ. ಅನೇಕ ಒಂದು ಆತ್ಮಗಳ ರಕ್ಷಣೆಗಾಗಿ ನೀನು ತೌಕಪಡು. ನಿನ್ನ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ಅಲ್ಲದ. ಹಲ್ಲೆಲೂಯಾ, ಹಲ್ಲೆಲೂಯಾ. 15 ಲಕ್ಷ ಅಕೌಂಟ್ದಾಗ ಬೀಳ್ತಾವ ಅಂತ ತಕ್ಷಣ ಎಲ್ಲರೂ ಜೀರೋ ಅಕೌಂಟ್ ಓಪನ್ ಮಾಡಾಕಿದ್ದೀವಲ್ಲ. ಬಂದವ 15 ಲಕ್ಷ. ಸಾರಿ, ನಾನು ರಾಜಕೀಯ ವಿಷಯಕ್ಕೆ ಮಾತಾಡತ್ತಿಲ್ಲ. ಬಂದವ 15 ಲಕ್ಷ ಬಂದವ. ಜೀರೋ ಅಕೌಂಟ್ ಓಪನ್ ಆಯ್ತಾ? ಆಧಾರ್ ಕಾರ್ಡ್ ಲಿಂಕ್ ಆಗೋಯ್ತಾ? ಆಧಾರ್ ಕಾರ್ಡ್ ಲಿಂಕ್ ಆಯ್ತಲ್ಲ. ಯಾರ ಅಕೌಂಟ್ದಾಗ ರೊಕ್ಕ ಇಲ್ಲವೋ ಅವ್ರಿಗೆ ಅಲ್ಪ ಸ್ವಲ್ಪ 1000, 2000, 3000 ಲಾಕ್ಡೌನ್ ಪೀರಿಯಡಲ್ಲಿ ಅಥವಾ ಅದಕ್ಕಿಂತ ಮುಂದೆ ಏನೋ ಹಿಂಗೆ ಬಂದವ ಆಲ್ರೆಡಿ. ನನಗೆ ಭೀ ಸೆಕೆಂಡ್ ಟೈಮ್ ಲಾಕ್ಡೌನ್ ಹೋಗದ ದೇವ್ರಿ ಅಂದ್ರೆ ದೇವ್ರ ಕಡೆ ತಿರುಗಿದಾವ ಇದ್ದ. ನಾನು ಜೀರೋ ಅಕೌಂಟ್ ಅಂತ ತಿನ್ನಿಲ್ಲ, ಬಟ್ ನನ್ನ ಅಕೌಂಟ್ದಾಗ 2000 ರೂಪಾಯಿ ಬಿದ್ದಾವೆ. ಅಂದರೆ ಯಾಕೆ ಮಾತಾಡತ್ತಂದರೆ, ಯಾರಲ್ಲಿ ಇಲ್ಲವೋ, ಯಾರ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇಲ್ಲೋ ಅಂಥ ವ್ಯಕ್ತಿ ಒಳಗೆ ಅಮೌಂಟ್ ಅಷ್ಟು ಸ್ವಲ್ಪ ಬಿದ್ದಾವೆ ಪ್ರೇರಿ. ಆದರೆ 15 ಲಕ್ಷ ಬಿದ್ದಿಲ್ಲ, 2000, 3000, 4000 ಲಾಕ್ಡೌನ್ ಟೈಮ್ನಲ್ಲಿ ಬಿದ್ದಾವೆ. ಆದರೆ ನಿನ್ನ ಅಕೌಂಟ್ದಾಗ ಎಷ್ಟು ಬ್ಯಾಲೆನ್ಸ್ ಅಂತ ಗೊತ್ತಾಯ್ತಲ್ಲ ನಿಂಗೆ, ದೇವ್ರಿಗೆ ಗೊತ್ತಾಯ್ತಲ್ಲ. ದೇವ್ರಿಗೆ ಗೊತ್ತದ ಆಲ್ರೆಡಿ, ವ್ಯಕ್ತಿಗಳು ಗೊತ್ತಾಗೋದಿಲ್ಲ, ಲೋಕ ಸಂಬಂಧಪಟ್ಟದ ಅಧಿಕಾರಿಗಳಿಗೆ ಕೂಡ ಗೊತ್ತಾಯ್ತಲ್ಲ ಎಷ್ಟು ಅಮೌಂಟ್ ಬ್ಯಾಲೆನ್ಸ್ ಅದ ನಿನ್ನ ಅಕೌಂಟ್ದಾಗ ಎಂಬುದಾಗ ಗೊತ್ತಾಯ್ತಲ್ಲ, ಗೊತ್ತಾಗ್ಯದ. ಹೀಗೆ ಮುಂದಿನ ದಿನಮಾನದಲ್ಲಿ ಕೂಡ ಇನ್ನೊಂದು ಆಪ್ಷನ್ ಬರ್ತವೆ ಪ್ರೇರೆ. ಈಗ ಏನು ಮಾಡ್ತಾರೆ ಗೊತ್ತದನ, ನಿನ್ನ ಹಣಿ ಮೇಲೆ ಹಾಕ್ತಾರೆ ಪ್ರೇರೆ ಮುದ್ರೆ. ನಿನ್ನ ಅಕೌಂಟು ನಿನ್ನ ಕೈಯಲ್ಲಿ ಹಾಕ್ತಾರೆ ಪ್ರೇ, ಈ ನರದಾಗ ಮಾಂಸದಾಗ ಹಾಕ್ಲತ್ತಾರ ಆಲ್ರೆಡಿ, ಕೆಲವೊಂದು ಆಗ್ಲತ್ತಾವ ಪ್ರೇರಿ. ಈ ಮುದ್ರೆಗೆ ನೀ ಹಾಕ್ಕೊಂಡು ಆಸೆ ಪಟ್ಟಿ ಅಂದ್ರೆ ಪರಲೋಕವನ್ನು ಏನು ಮಾಡ್ತಿ, ಕಳ್ಕೊತಿ, ಅಲ್ಲಿ ಲಿಂಗಿಸ್ತಾಳೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಟ್ಯಾಟೂ ಹಾಕ್ಕೊಂಡವರಿಗೆ ಗೌರ್ಮೆಂಟ್ ನೌಕರಿ ಇಲ್ಲ ಅದನ್ರಿ, ಅದನ್ನ ಅದು ಗುರುತಿತ್ತಂದ್ರೆ ನಿನಗೆ ಗೌರ್ಮೆಂಟ್ನಲ್ಲಿ ಉದ್ಯೋಗ ಇಲ್ಲ. ಆ ಗುರುತಿತ್ತಂದ್ರೆ ನಿನಗೆ ಪರಲೋಕದಲ್ಲಿ ಸ್ಥಳ ಇಲ್ಲ. ಯಾವ್ದು ಗುರುತು? ಟ್ಯಾಟೂಗೆ ಸಂಬಂಧಪಟ್ಟ ಅಂದರೆ ನೀನು ಚಿಪ್ ಅದೇನಂತಾರ ಚಿಪ್ ಹಾಕೋದಾಗಲಿ ಅಥವಾ ಮುದ್ರೆ ಒಂದು ವೇಳೆ ಒಳಗಿರ್ತದೆ ನಿನಗಲ್ಲಿಲ್ಲ. ಯಾರು ಮುದ್ರೆ ಇರಬೇಕು ನಿನಗಾಗಿ? ಯಾವ ಬಾಗಿಲು ತೆರೆದನ? ಯಾವುದು? ವಾಕ್ಯವು ನೀನು ಕಾಪಾಡುವುದರಿಂದ ನಿನಗಾಗಿ ನಾನು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಅಂತ ಹೇಳ್ತಾನೆ ಪ್ರಿಯರೇ. ಅದಕ್ಕೆ ಇನ್ನೊಂದು ವಾಕ್ಯನ ಧ್ಯಾನ ಮಾಡಿರಿ. ಅದೇ ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನ ಓದ್ರಿ. ನೀನು ಯಾರಿಗೆ? ನಿಮ್ಮ ಪಕ್ಕದವ್ರಿಗೆ ನೀನು ಅಂತ ಹೇಳಿ ಮೇಲೆ ಮತ್ತೆ ಮುಂದಕ್ಕೆ ಹೋಗಾರ ನಾವು. ನಿಮ್ಮ ಪಕ್ಕದವ್ರಿಗೆ ನೀನು ಅಂದಿರೆ ಇವರು ಕೆಳಗೆ ಮಾರ್ಯಾಕೆ ಕುಂತಾರ, ಅವ್ರಿಗೂ ಹೇಳ್ರಿ. ಹೇಳ್ರಿ. ನೀನು ನನಗೆ ಹೇಳ್ರಿ. ನೀನು ಓದಮ್ಮ. ನೀನು ನನ್ನ ಸಹನ ವಾಕ್ಯವನ್ನು ಏನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ. ಎದಕ್ಕಾಗಿ? ಯಾವ್ದು ಗ್ರೂಪ್ ಅದ ನಿನ್ನ ಬ್ಲೇಡ್? ಯಾವ್ದು ಗ್ರೂಪ್ ಅದ? ಯೇಸು ಸ್ವಾಮಿ ಗ್ರೂಪ್ ಅದನಾ?
ಅಥವಾ ಸೈತಾನನ ಗ್ರೂಪ್ ಅದನ? ಯಾವ ಗ್ರೂಪ್ ಅದ? ಹಾಂ, ಓದಮ್ಮ. ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಯಾರಿಗೆ? ಆತನ ಸಹನ ವಾಕ್ಯವನ್ನು ನೀನು ಕಾಪಾಡುವುದರಿಂದ ಲೋಕದಲ್ಲಿ ಬರ್ತಕ್ಕಂಥ ಶೋಧನೆಯ ಸಮಯದಲ್ಲಿ ನಿನ್ನನ್ನು ಪರೀಕ್ಷಿಸಿ ಅಂಥ ವಿಷಯದಲ್ಲಿ ತಪ್ಪಿಸಿ ನಿನ್ನನ್ನು ನಾನು ಕಾಪಾಡುತ್ತೇನೆ ಅಂತ ಹೇಳ್ತಾನೆ ಪ್ರಿಯರೇ. ನಿನ್ನನ್ನು ನಾನು ಕಾಪಾಡುತ್ತೇನೆ ಅಂತ ಹೇಳ್ತಾನೆ. ನಿನ್ನನ್ನು ಕಾಪಾಡುತ್ತೆ ಅಂತ ದೇವರು ಹೇಳಿದಾಗ ನೀನು ಅವನವನೇ ಆಗಿರ್ಬೇಕು ಹೊರತು ಲೋಕದವನಾಗಿರ್ಬೇಕು ಅವಕಾಶ ಇಲ್ಲ. ಆತನ ವಾಕ್ಯಗಳನ್ನು ನೀವು ಕಾಪಾಡ್ಕೋಬೇಕು. ಕ್ಷಣದಲ್ಲಿ ಕೆಲವರು ಏಸಪ್ಪ ಅಂತ ಹೆಸರು ಇಟ್ಕೋತಾರೆ. ಅವ್ರ ಒಳಗೆ ಏಸಪ್ಪನ ಕ್ರಿಯೆಗಳವ. ಯೋಶೋಪ ಅಂತ ಹೆಸರು ಇಟ್ಕೋತಾರೆ. ಯೋಶೋಪ ಅಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ. ಆ ದೇಶ ಪ್ರಧಾನಮಂತ್ರಿ ಅಂದರೆ ಆ ದೇಶವನ್ನು ಆಳ್ತಕ್ಕಂಥ ಒಂದು ಹೆಣ್ತಿನ ಅನ್ಸರಿ ವ್ಯಭಿಚಾರ ಮಾಡಕ್ಕೆ ಬಂದ್ರೆ ಬಟ್ಟೆಗಳನ್ನು ಕಳೆದು ಬಿಡಿಸಿ ಹಾಕಿ ಆ ಹುಲಿ ಓಡ್ಯೋದಲ್ಲಿಂದ ಇಲ್ಲಿ ಸಂಸೋನನು ತನ್ನ ಪ್ರತಿಷ್ಠಿಸಲ್ಪಟ್ಟಂಥ ಒಂದು ವ್ಯಕ್ತಿ, ದೇವರೊಂದು ಶಕ್ತಿ ಉಳ್ಳಂಥ ವ್ಯಕ್ತಿ, ಇಸ್ರಾಯೇಲ್ ಜನರಿಗೆ ಕಾಪಾಡ್ತಕ್ಕಂಥ ಒಂದು ವ್ಯಕ್ತಿ ಮನೆಗೆ ಬಂದು ಹೇಳ್ತಾನೆ. ಏನಂತ ಹೇಳ್ತಾನ? ದೆಲಿಲ ಅಂದರೆ ನಾವು ಅಲ್ಲಿ ಒಂದು ಹುಡುಗಿಗೆ ನೋಡಿದ, ಹೋಗಿ ನಾ ಮದುವೆ ಮಾಡ್ಕೋತ. ಪೈಲಿನೇ ಎಕ್ಸ್ಪೀರಿಯನ್ಸ್ ಆಗ್ಯದ ಅವನಿಗಲ್ಲಿ. ಹಿಂಸರು ಬಂದು ಮನೆಗೆ ಹೇಳ್ತಾನೆ ನಾನು ಮದುವೆ ಮಾಡ್ಕೋತ. ಅಂದರೆ ದೇವರಿಂದ ಪ್ರತ್ಯೇಕವಾಗಿರ್ತಕ್ಕಂಥ ವ್ಯಕ್ತಿಗಳು ಕೆಲವೊಂದು ಸರ್ತಿ ಏನಾಗ್ಯಾರ? ಲೌಕಿಕ ಸಂಬಂಧಪಟ್ಟಂಥ ವಿಷಯದಲ್ಲಿ ಬಿದ್ದು ಹೋಗ್ಯಾರ. ದೇವರು ಆರಿಸಿಕೊಂಡ ವ್ಯಕ್ತಿಗಳು ಕೆಲವೊಬ್ರು ಏನು ಮಾಡ್ಯಾರ? ನನಗೆ ಬೇಕಾಗಿಲ್ಲಿದು ಅರ್ಬಿ ಬಟ್ಟೆಗಳೆಲ್ಲ ಒಳ್ಳೆ ಬಿಡಿಸಿ ಆಕೆ ಹಿಂಗೆ ಹಿಡ್ದಾಳಂತ ದಬಸಿ ಬಿಡಿಸೇನ ದನ ಓಡಿ ಲಾಸ್ಟ್ ಆಕೆ ಬದಲಾ ಮಾಡಿದಳು. ಅವನಿಗೆ ಏನೇನು ಅಂದಳು? ಶೆರೆಮನೆ ಹೋಗ್ಬಿಡ್ದನ್ ಪ್ರೇರೆ ಹೋಗಿ. ನಾ ಹೇಳ್ತೆ, ದೇವರ ಮಕ್ಕಳಾಗಿರ್ತಕ್ಕಂಥ ನಿಮ್ಗೆ ನೀವು ಶೆರೆಮನೆಯಲ್ಲಿ ಇರಬೇಕಾದ್ರೂ ಕೂಡ ಪರವಾಗಿಲ್ಲ. ದೇವರು ನಿಮ್ಮ ಪಕ್ಷವಾಗಿದ್ದಾನ. ಅದಕ್ಕೆ ಹೇಳ್ತಾನ, ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ನಿನಗೆ ಎಷ್ಟು ಕಷ್ಟ ಬಂದರೂ ಕೂಡ ನಿನ್ನ ದೇವರು ನಿನ್ನ ತಪ್ಪಿಸ್ತಾನೆ. ಎಷ್ಟು ಶ್ರಮೆಗಳು ಬಂದರೂ ದೇವರು ನಿನ್ನ ತಪ್ಪಿಸ್ತಾನೆ. ಎಷ್ಟು ಶೋಧನೆಗೆ ಒಳಗಾಗಿದ್ದರೂ ಕೂಡ ದೇವರು ನಿನ್ನನ್ನು ಏನು ಮಾಡ್ತಾನೆ? ತಪ್ಪಿಸ್ತಾನೆ ಪ್ರೇರೆ. ನಿನ್ನನ್ನು ಬಿಡುಗಡೆ ಮಾಡೋದಕ್ಕಾಗಿ ದೇವರ ಶಕ್ತಿ ಇದೆ. ನಿನ್ನ ರಕ್ಷಿಸುವುದಕ್ಕೆ ದೇವರು ಈ ಲೋಕಕ್ಕೆ ಬಂದಾನ. ಆತನ ಭುಜ ಮೇಲೆ ಇಟ್ಕೊಂಬಂದಾನ, ಆಡಳಿತ ಇಟ್ಕೊಂಬಂದಾನ. ಆತನ ಭುಜ ಮೇಲೆ ಸಮಸ್ಯೆ ಇಟ್ಕೊಂಬಂದಾನ. ನಿನ್ನ ಕಷ್ಟ, ನಿನ್ನ ಭಾರ, ನಿನ್ನ ಸಮಸ್ಯೆಗಳೆಲ್ಲ ಪರಿಹಾರ ಮಾಡೋಕ್ಕಾಗಿ ತನ್ನ ಒಂದು ಭುಜ ಮೇಲೆ, ಬಾಹುವಿನ ಮೇಲೆ ಇಟ್ಕೊಂಡು ಆತನ ಬಂದನ ಪ್ರೇರೆ. ಅವನು ಹಿಡ್ಕೋರಿ, ನಿಮ್ಗೆ ಸಿಕ್ಕನ ಆಲ್ರೆಡಿ. ನಿಮ್ಗೆ ಸಿಕ್ಕನ ಆತನ ಹಿಡ್ಕೋರಿ. ಆತನ ಹಿಡಿದುಕೊಂಡಾಗ ನಿನ್ನ ಕಾಪಾಡ್ಕೋ ಅವಕಾಶ ಇದೆ. ನಿನ್ನನ್ನು ಪರೀಕ್ಷಿಸ್ಕೋದ ಅವಕಾಶ ಇದೆ. ನಿನ್ನನ್ನು ಒಳಗೊಂದು ಶಕ್ತಿ ಇಟ್ಟನ. ನಿನಗೆ ಎಷ್ಟು ಶೋಧನೆ ಬಂದರೂ ಕೂಡ ಆ ಶೋಧನೆಯಿಂದ ನಿನ್ನನ್ನು ಕಾಪಾಡಿ ರಕ್ಷಿಸುವುದಕ್ಕಾಗಿ ಆತನ ನಮ್ಮ ಪ್ರೇರೆ. ಹಲ್ಲೆಲೂಯ. ಯಾರಿಗೆ ಕೊಟ್ಟ ನನ್ನ ಮಗು? ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ವರದ ಮಗನು ನಮಗೆ ದೊರೆತನು. ಅವನಲ್ಲಿ ಏನವಂತ? ವರಗಳವ ಪ್ರೇರನ ಬಲ್ಲಿ. ಅವನ ಬಲ್ಲಿ ವರಗಳವ. ಆತನಲ್ಲಿ ಬೇಡ್ತಕ್ಕಂಥ ಪ್ರತಿಯೊಬ್ಬನಿಗೆ ಒಂದೊಂಥರ ವರಗಳು ಕೊಟ್ಟೆನು. ಅವ ಹಗ್ಗ ಏನಂತಾರ ಟೇಪ್ ಹಚ್ಚಿ ಅಳ್ದಿಲ್ಲ ತಾನು ಸ್ಪಷ್ಟವಾಗಿ ಅಳೆಯದೆ ಹಾಗೆ ನಿಮ್ಮನ್ನು ಕೊಡ್ತಾನ ಆತನಲ್ಲಿ ವರಗಳವ. ಅದ್ಭುತ ಮಾಡ್ತಕ್ಕಂಥ ವರಗಳವ, ಸ್ವಸ್ಥತೆ ಮಾಡ್ತಕ್ಕಂಥ ವರಗಳು, ಗುಣಪಡಿಸ್ತಕ್ಕಂಥ ವರಗಳವ, ಅನೇಕ ಒಂದು ಚಿಂತೆ ಭಾರಗಳಿಗೆ ಪರಿಹಾರ ಮಾಡ್ತಕ್ಕಂಥ ವರಗಳವ. ಅದಕ್ಕೆ ಹೇಳ್ತಾನ, ವರದ ಮಗನು ನಮಗೆ ದೊರೆತನು. ವರಗಳುಳ್ಳಂಥ ಮಗನನ್ನ, ವರಗಳು ಶಕ್ತಿ ಉಳ್ಳಂಥ ದೇವರನ್ನ ಆತನ ನಾವು ಗಟ್ಟಿಯಾಗಿ ನಾವು ಹಿಡ್ಕೊಂಡೇವಂದ್ರೆ ಆತನ ಶಕ್ತಿನ ಅನುಭವಿಸ್ತೇವೆ. ನಿನ್ನನ್ನು ಎಷ್ಟು ಶೋಧನೆಗೆ ಒಳಗೆ ಹಾಕಿದ್ರು ಕೂಡ ಅವ ಹಾಂಗನ ಆಯ್ಕೆ ಹಿಂಗಳ ಅಂತ ಹೇಳು, ಎಷ್ಟು ಹಿಂದೆ ಮಾತುಗಳು ಕೂಡ ಹೊರಗೋಗಿ ಸೈತನ ಸಮಾಜದವರು ಹೇಳಿದ್ರು ಕೂಡ ನಿನ್ನನ್ನು ಪರೀಕ್ಷಿಸಿ ಆತನ ಗುರುತು ಹಿಡಿದುಕೊಂಡು ಆ ಬಾಗಿಲೊಳಗೆ ಎಳೆತಾನ ಪ್ರೇರಣೆ. ಸ್ಪಷ್ಟವಾಗಿ ಶೋಧನೆಗ ಒಳಗಾದ್ರೂ ಕೂಡ ಆ ಶೋಧನೆಗಳಿಂದ ದೇವರನ್ನು ತಪ್ಪಿಸಿ ರಕ್ಷಿಸಿ ಕಾಪಾಡ್ತಕ್ಕಂಥ ಪ್ರೇರೆ. ಹಲ್ಲೆಲೂಯ. ಅದಕ್ಕೆ ಈ ಸಣ್ಣ ಒಂದು ವಾಕ್ಯ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಯಾಕಂದರೆ ಒಂದು ಮಗನು ನಿಮಗೆ ದೊರೆತಾನೆ. ವರದ ಮಗನನ್ನು, ಆ ಮಗನನ್ನು ಗಟ್ಟಿಯಾಗಿ ನೀವು ಹಿಡ್ಕೊಂಡಾಗ ದೇವರು ಶಕ್ತಿಯನ್ನು ನೋಡ್ತೀರಿ. ನೀವೇ ಒಂದು ಪರಲೋಕಕ್ಕೆ ವಾರಸರಾಗಿ ನೀವು ಜೀವಿಸ್ತೀರಿ ಪ್ರೇರೆ. ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಈ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿರಿ, ಆ ಮಗನನ್ನು ಹೇಗೆ ಹಿಡ್ಕೋಬೇಕು.
ಆತನ ಅನುಸಾರವಾಗಿ ಹೇಗೆ ನಡಿಬೇಕು ಅದನ್ನು ನಿಮ್ಮನ್ನು ಪರೀಕ್ಷಿಸಿಕೊಂಡು ಇದನ್ನ ನೀವು ಸರಿ ಮಾಡ್ಕೊರಿ. ಹಿಡ್ಕೋರಿ, ಆ ವರದ ಮಗನನ್ನು ಹಿಡ್ಕೋರಿ. ಅವನ ಮೇಲೆ ಒಂದು ಆಡಳಿತವಾಗಿರ್ತಕ್ಕಂಥ ಒಂದು ಶಕ್ತಿ ಉಳ್ಳವನ ಆತನು. ನಿನಗೆ ಎಷ್ಟು ಕಷ್ಟಗಳು, ಭಾರಗಳು, ಸಮಸ್ಯೆಗಳವನು ಅವೆಲ್ಲ ಪರಿಹಾರ ಮಾಡೋದಕ್ಕಾಗತ್ತೆ ಲೋಕಕ್ಕೆ ಬಂದಾನ. ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಆತನೇ ಲೋಕಕ್ಕೆ ಬಂದಾನ. ನಿನ್ನನ್ನು ಸರಿ ಮಾಡೋದಕ್ಕಾಗಿ ಲೋಕಕ್ಕೆ ಬಂದಾನ. ಎಷ್ಟು ಜನರು ನಿನ್ನ ಮೇಲೆ ಸೈತನ ಸಮಾಜದವರು ಏನೇನು ಹೋಗಿ ನಿನ್ನ ವಿಷಯವಾಗಿ ಹಿಂದೆ ಮಾತಾಡೋ ಕೂಡ ಪರವಾಗಿಲ್ಲ, ಭಯ ಪಡಬೇಡ. ನೀ ದಡವಾಗಿರು, ಬಲವಾಗಿರು. ನಿನ್ನನ್ನು ಆತನು ರಕ್ಷಿಸ್ತಾನೆ ಪ್ರಿಯರೇ. ನಿನ್ನನ್ನು ಆತನು ಕಾಪಾಡ್ತಾನೆ ಸ್ಪಷ್ಟವಾಗಿ. ಆತನು ಮುಚ್ಚಿರ್ತಕ್ಕಂಥ ಬಾಗಿಲು ಯಾರು ತೆರೆಯಲಿಕ್ಕೆ ಸಾಧ್ಯ ಇಲ್ಲ. ಆತನು ತೆರೆದಿಟ್ಟಿರ್ತಕ್ಕಂಥ ಬಾಗಿಲು ಯಾರು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆತನ ಬಾಗಿಲಲ್ಲಿ ಹೋಗ್ತಕ್ಕಂಥ ವ್ಯಕ್ತಿಗಳು ಯಾರಂದರೆ ಆತನ ಸಹನ ವಾಕ್ಯಗಳನ್ನು ಕಾಪಾಡುವುದರಿಂದ ಮಾತ್ರ ನೀವು ಹೋಗ್ಲಿಕ್ಕೆ ಅವಕಾಶದ ಪ್ರಿಯರೇ. ಆತನ ವಾಕ್ಯವನ್ನು ಕಾಪಾಡಿಕೊಂಡು ಸ್ಪಷ್ಟವಾಗಿ. ನಿನ್ನ ಮೇಲೆ ಇರ್ತಕ್ಕಂಥ ವಸ್ತು ವೈದ್ಯಗಳು ಎಷ್ಟು ನೀವು ಕಾಪಾಡಿಕೊಳ್ತು, ನಿನ್ನ ಮೇಲೆ ಇರ್ತಕ್ಕಂಥ ಎಷ್ಟು ನಿನ್ನಲ್ಲಿರ್ತಕ್ಕಂಥ ನೀವು ಕಾಪಾಡಿಕೊಳ್ತು. ಒಂದು 10 ರೂಪಾಯಿನೇ ಕಳೆದದು ಅಂದ್ರೆ ಎಷ್ಟೋ ಕಣ್ಣೀರಿರ್ತಾವೆ, ಎಷ್ಟು ದುಃಖಕ್ಕೆ ಒಳಗಾಯ್ತು, ಎಷ್ಟು ಚಿಂತೆಗೆ ಒಳಗಾಯ್ತು. ಎಲ್ಲ ಒಂದು 10-20 ರೂಪಾಯಿ ಬಿದ್ದವಂದ್ರೆ ಏನು ನಮ್ಮಲ್ಲಿರ್ತಕ್ಕಂಥ ವಸ್ತು ಬಿಡಿಸಿ ಅದನ್ನು ನಾವು ಎತ್ತುಕೊಳ್ತೇವೆ, ಅದಕ್ಕೆ ಹಿಡ್ಕೋತೇವೆ, ಅದಕ್ಕೆ ಯಾರ ನೋಡ್ಯಾರ ಅಂತ ಅನ್ಕೋತೇವೆ. ಆದರೆ ಯಾರು ನೋಡಿದ್ರು ಕೂಡ ಪರವಾಗಿಲ್ಲ, ನೋಡಲು ಹೋದ್ರೂ ಕೂಡ ಪರವಾಗಿಲ್ಲ. ದೇವರು ನಿನ್ನನ್ನು ಪ್ರತಿದಿನ ನೋಡ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ದೇವರನ್ನು ಕಂಡುಕೋ, ದೇವರನ್ನು ಹಿಡ್ಕೋ. ಒಬ್ಬ ಮಗನು ನಿನಗಾಗಿ ಕೊಟ್ಟಿದ್ದನಷ್ಟೇ, ಆತನಲ್ಲಿ ವರಗಳವ. ಆತನ ಒಂದು ಬಾಹುವಿನ ಮೇಲೆ ಎಂಬುದನ್ನು ನೋಡ್ತೇವೆ ಸ್ಪಷ್ಟವಾಗಿ. ನೀನು ಈ ಲೋಕದಿಂದ ಬಿಡುಗಡೆ ಮಾಡೋದಕ್ಕಾಗತ್ತಾನೆ ಬಂದನು ಪ್ರಿಯರೇ. ಇವತ್ತು ಆತನಿಗೆ ಒಳಗಾಗಿದ್ದೇನೆ. ನಾನೇ ನಿನಗೆ ಪಡೆದಿದ್ದೇನೆ ಅಂತ ಹೇಳ್ತಾನೆ ಸ್ಪಷ್ಟವಾಗಿ. ನಾನು ನಿನ್ನನ್ನು ಹೆತ್ತಿದ್ದೇನೆ ಎಂಬುದಾಗಿ ಹೇಳ್ತಾನೆ. ನಾನು ನಿನ್ನನ್ನು ಕೈಯನ್ನು ಹಿಡಿತಕ್ಕಂಥವನಾಗಿದ್ದೆ ಎಂಬುದಾಗಿ ಹೇಳ್ತಾನೆ ಆತನು. ಯಾಕಂದರೆ ಪರಲೋಕದ ಬೀಗದ ಕೈ ಆತನಲ್ಲ. ಇವತ್ತು ಆ ಬೀಗದ ಕೈ ಒಂದು ನೀನಾಗಿ ಮಾರ್ಪಟ್ರೆ ಸುತ್ತಮದ ಅಯ್ಯ ನಿನ್ನ ಪಾದಸಲ್ಲಿ ಬರ್ತಪ್ಪ ನನ್ನ ದರ್ಶಿಸ ಎಂಬುದಾಗಿ ಒಂದ್ಸತಿ ಪಶ್ಚಾತ್ತಾಪ ಪಡ್ತೇವೆ ಸಮಯದಲ್ಲಿ. ನೀನು ಪಶ್ಚಾತ್ತಾಪ ಪಡುವುದರೆ ದೇವರನ್ನು ಕಂಡುಕೊಳ್ತೀವಿ ಸೋದರಿ ಸೋದರ. ದೇವರು ನಿನ್ನ ಒಳಗೆ ಅದ್ಭುತ ಮಾಡುವ ಸಿದ್ಧನಾಗಿದ್ದಾನೆ. ಲೋಕ ಜನ ಎಷ್ಟು ಏನು ಮಾಡಿದ್ರು ಕೂಡ ಭಯ ಪಡಬೇಡ. ದೇವರ ಸನ್ನಿಧಿಯಲ್ಲಿ ದೃಢವಾಗಿ ನಿಂದರು. ಆತನ ವಾಕ್ಯವನ್ನು ಬಿಟ್ಟುಕೊಡಬೇಡ. ಆತನ ಕಾರ್ಯಗಳನ್ನು ಜ್ಞಾಪಕ ಮಾಡ್ಕೋ. ಆತನ ಮಾಡಿರ್ತಕ್ಕಂಥ ಅದ್ಭುತಗಳನ್ನು ಜ್ಞಾಪಕ ಮಾಡ್ಕೋ. ನೀನು ಯಾರಿಗೂ ಬಾಸ್ ಅಂತ ಹೇಳಿಕೊಂಡು ತಿರುಗಬೇಡ. ಮೊದಲನೇ ಬಾಸ್ ನಿನ್ನ ಮನೆಯಲ್ಲಿ ನಿನ್ನ ತಾಯಿ ತಂದೆ. ಆ ತಾಯಿ ತಂದೆಗೆ ಬಾಸ್ ಪರಲೋಕದಲ್ಲಿರ್ತಕ್ಕಂಥ ದೇವರು ಪ್ರಿಯ. ಇವತ್ತು ನೀವು ಈ ಲೋಕಕ್ಕೆ ಸಂಬಂಧಪಟ್ಟ ಅಧಿಕಾರದಿಂದ ನೀವು ಮುಂದಕ್ಕೆ ಹೋಗಬೇಡ. ದೇವರು ಸಂಬಂಧಪಟ್ಟಂಥ ಅಧಿಕಾರ ಮುಂದಕ್ಕೆ ಹೋಗೋದು ಪ್ರಯತ್ನ ಮಾಡು. ಅಯ್ಯ ದೇವ ನಿನ್ನ ಮಹಿಮೆ ಆಗಲಿ, ಕರ್ತನ ಘನತೆ ಆಗಲಿ. ಒಳ್ಳೆ ವಾಕ್ಯದೊಟ್ಟಿಗೆ ನೀವು ಮಾತಾಡಿದೆಯಾ, ನನಗೆ ಸರಿಪಡಿಸಿದೆ, ನಮ್ಮೆಲ್ಲರನ್ನು ಸರಿಪಡಿಸೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ. ಯಾಕಂದರೆ ನಿನ್ನ ವಾಕ್ಯಗಳು ಸಹನ ವಾಕ್ಯಗಳು ನಾವು ಕಾಪಾಡುವುದರಿಂದ ಭೂಲೋಕದಲ್ಲಿ ಬರ್ತಕ್ಕಂಥ ಕಷ್ಟ ಶ್ರಮೆ ಸಂಕಟ ದಿನಗಳಲ್ಲಿ ನಿನ್ನನ್ನು ನಾನು ತಪ್ಪಿಸಿ ಕಾಪಾಡುತ್ತೇನೆ. ನಿನಗಾಗಿ ನಾನು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಅಂತ ಹೇಳಿದೆಯಾ, ನಿನಗೆ ಸ್ತೋತ್ರ. ಆ ಬಾಗಿಲಲ್ಲಿ ನಾವೆಲ್ಲರೂ ಪ್ರವೇಶಿಸುವ ಹಾಗೆ ನಮ್ಮನ್ನು ಸಹಕರಿಸಕರ್ತಾನೆ. ಆ ಬಾಗಿಲಲ್ಲಿ ಪ್ರವೇಶಿಸಬೇಕಾದ್ರೆ ಎಷ್ಟು ಆತ್ಮಿಕವಾಗಿರ್ತಕ್ಕಂಥ ಶಕ್ತಿಗಳು ಮಾಡೋಕ್ಕೆ ಬೇಕೋ ಅಷ್ಟು ಆತ್ಮಿಕವಾಗಿ ನಮ್ಮನ್ನು ಬೆಳೆಸಕರ್ತಾನೆ. ನನ್ನನ್ನು ಬೆಳೆಸು. ಈ ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ನೀನು ಬೆಳೆಸಯ್ಯ. ಅಷ್ಟು ಆತ್ಮಿಕ ಒಂದು ಶಕ್ತಿ ಇದ್ದರೆ ನಿನ್ನ ಸನ್ನಿಧಿ ಅನುಭವಿಸ್ಲಿಕ್ಕೆ ಅವಕಾಶ ನಮ್ಮನ್ನದಯ್ಯ. ಒಂದು ದಿನ ನಿನ್ನ ಸನ್ನಿಧಿ ನಾವು ಇರಲಿಕ್ಕೆ ಅವಕಾಶ ಇದೆಯ್ಯ. ಅದಕ್ಕೆ ನಿನ್ನ ಸನ್ನಿಧಿ ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನಲ್ಲಿ ಮೊರೆ ಹಿಡಿತೇವೆ ಕರ್ತಾನೆ. ಈ ಕಲ್ವರಿ ಮೆರಿಕಲ್ ಟೆಂಪಲ್ ದೀಕ್ಷೆಸನ ಹೊಂದಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳ ವಿಷಯವಾಗಿ ನಾವು ಪ್ರಾರ್ಥಿಸ್ತಯ್ಯ. ಆ ಮಕ್ಕಳು ಯಾರು ಲೌಕಿಕ ರೀತಿಯಲ್ಲಿ ಕಳೆದು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಲೋಕಕ್ಕೆ ಸಂಬಂಧಪಟ್ಟದ ಅಧಿಕಾರದಲ್ಲಿ ಬಿದ್ದೋಗ್ಲಿಕ್ಕೆ ಅವಕಾಶ ಇಲ್ಲಯ್ಯ. ಒಂದಿನ ಅವರೆಲ್ಲರೂ ನಿನ್ನ ಸನ್ನಿಧಿಲಿ ನಿನ್ನ ದ್ವಾರಗಳ ಒಳಗೆ ಅವ್ರು ಬರುವಾಗ ಸಹಾಯ ಮಾಡಿ. ಅವ್ರಿಗಾಗಿ ನೀವು ತೆರೆದಿಡಯ್ಯ. ಅವ್ರು ಸರಿಯಾಗಿ ಅಥವಾ ಲೋಕಕ್ಕೆ ಸಂಬಂಧಪಟ್ಟಂಥ ಕೆಟ್ಟೋಗರಂದ್ರೆ ಕೂಡ ದೇವ್ರ ಅವ್ರ ಕೈ ಹಿಡಿಯಪ್ಪ ಎಸೆಯ. ಅವ್ರಿಗೆ ಸರಿಪಡಿಸು ಕರ್ತಾನೆ. ಎಲ್ಲೇ ಇರಲಿ ಅಂತ ಸ್ಥಳದಲ್ಲಿ ಕರ್ತಾನೆ. ಈ ಕ್ಷಣದಲ್ಲಿ ಅವ್ರ ಜೀವಿತದಲ್ಲಿ ನೀನು ಅದ್ಭುತ ಮಾಡೋಯ್ಯ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕಾರ್ಯ ಮಾಡ್ತೀನಿ ಎಂಬುದಾಗಿ
ನಿನ್ನ ಸನ್ನಿಧಿನ ಪ್ರಾರ್ಥಿಸ್ತಾ ಇವತ್ತಿನ ಆರಾಧನೆಗೆ ಬಂದಿರತಕ್ಕಂಥ, ಇವತ್ತು ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಒಂದೊಂದು ಥರವಾಗಿ ನೀನು ಅದ್ಭುತ ಮಾಡಯ್ಯ. ನಿನಗೆ ಮಹಿಮೆ ಆಗೋ ರೀತಿಯಲ್ಲಿ ಕರ್ತಾನೆ. ಮಕ್ಕಳ ಕೈ ಹಿಡಿಯಪ್ಪ ಕರ್ತಾನೆ. ಇವರಿಗಾಗಿ ನಿನ್ನ ಬಾಗಿಲನ್ನು ತೆರೆದಿಡ ಎಸೆಯ. ನಮಗಾಗಿ ಒಂದು ಮಗನನ್ನು ಕೊಟ್ಟಿದ್ದಿ, ಆತನ ಮೇಲೆ ಒಂದು ಅಧಿಕಾರ ಅದ ಕರ್ತಾನೆ. ಎಲ್ಲಿ ಕಷ್ಟಪಟ್ಟು ಸಮಸ್ತ ಭಾರತ ನೀವೇ ನನ್ನ ಬಳಿಗೆ ಬಂದು ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಅಂತ. ಅದಕ್ಕೆ ನಿನ್ನ ಸನ್ನಿಧಿ ನಾವು ಆಶ್ರಯಿಸುವಾಗೆ ನಮ್ಮನ್ನು ಸಹಕರಿಸು. ಈ ದಿನ ಎಷ್ಟು ಜನ ಆರಾಧನೆಯಲ್ಲಿ ಬಂದಿದ್ದಾರೆ ಕರ್ತಾನೆ, ಒಂದು ದಿನ ಅದ್ಭುತ ಶಕ್ತಿ ನೋಡುವ ಹಾಗೆ ನೀನು ಕೃಪೆ ತೋರಿಸು. ಬರೋವರ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಜನ ಬಂದು ನೀನು ಒಂದು ಮಹಿಮೆ ಕಾಣುವಾಗೆ ಸಹಾಯ ಮಾಡು. ಈ ಕ್ರಿಸ್ಮಸ್ ತಿಂಗಳಲ್ಲಿ ಹೊಸ ಒಂದು ಸಂದೇಶಗಳು ಕೇಳಿ ಹೊಸ ಸಂದೇಶ ಅನುಸಾರವಾಗಿ ನಮ್ಮನ್ನು ಕಟ್ಟಿಕೊಳ್ಳುವ ಹಾಗೆ ನಮ್ಮನ್ನು ಸಹಾಯ ಮಾಡ್ತೀನಿ ಪ್ರಾರ್ಥಿಸ್ತಾ. ಈಗ ನಮ್ಮೆಲ್ಲರ ಆತ್ಮ ಪ್ರಾಣ ಶಿನ ಸುಖಪಡಿಸಿಕೊಟ್ಟಿದ್ದ ಕರ್ತಾನೆ. ಈ ಆನ್ಲೈನಲ್ಲಿ ಕೂಡ ಸಂದೇಶ ಕೇಳ್ತಕ್ಕಂಥ ಮಕ್ಕಳು ಆತ್ಮನೆಲ್ಲ ಸುಖಪಡಿಸಿಕೊಟ್ಟಿದ್ದ. ನಿನ್ನ ಚಿತ್ತದ ಮೇರೆಗೆ ನಮ್ಮನ್ನು ಬಲಪಡಿಸಿ ನಡೆಸ್ತಾ ಬರ್ತೀರಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.